ಹಲೋ ನಮಸ್ತೆ ನಮಸ್ಕಾರ ಹೇಗಿದ್ರು ಎಲ್ಲರೂ ವೆಲ್ಕಮ್ ಟು ನಮ್ಮ ಎಕ್ಸಾಂಪ್ಲರ್ ಸೀರೀಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಓಕೆ ಸಿ ಟಿ ಇವತ್ತಿನ ಸೆಷನಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಉದ್ದವಾಗಿರುವಂಥ ಚಾಪ್ಟರ್ ನಿಮ್ಮ ಫಸ್ಟ್ ಪಿ ಯು ಸಿಯಿಂದ ಬಟ್ ಈಸಿ ಚಾಪ್ಟರ್ ಇಲ್ಲಿಂದ ಬರುವಂಥ ಪ್ರಶ್ನೆಗಳನ್ನು ಕೂಡ ನೀವು ಈಸಿ ಕ್ಯಾಟಗರಿಗೆ ಹಾಕಬಹುದು ಸೊ ದ ಚಾಪ್ಟರ್ ಈಸ್ ಲೈಕ್ ಪ್ಲಾಂಟ್ ಕಿಂಗ್ಡಮ್ ಕಮ್ಸ್ ಅಂಡರ್ ಈಸಿ ಕ್ಯಾಟಗರಿ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಎನ್ ಸಿ ಆರ್ ಟಿಯಿಂದ ಪಿಕ್ ಮಾಡಿರೋಂಥದ್ದು ತಿರುಗಿಸಿ ಯಾರು ಕೇಳಲ್ಲ ರೈಟ್ ಸೊ ಇಲ್ಲಿಂದ ನಾವು ಎಕ್ಸಾಂಪ್ಲರ್ ಕ್ವೆಶನ್ಸ್ ಅನ್ನ ತಗೊಂಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಟೇಕನ್ ಸಮ್ ಅದರ್ ಕ್ವೆಶನ್ಸ್ ಆಲ್ಸೋ ವೇಟೇಜ್ ಯಾವುದು ಅಂತ ಎಷ್ಟು ಅಂತ ನೋಡೋಣ ಬಿಫೋರ್ ಐ ಸ್ಟಾರ್ಟ್ ದಿಸ್ ಇಸ್ ಚೈತ್ರ ಯೋರ್ ಬಾಟನಿ ಟೀಚರ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ವೇಟೇಜ್ ಆ್ಯಂಡ್ ಅನಾಲಿಸಿಸ್ ಸೊ 2024 ಇಂದ 2020 ತನಕ ಪ್ರತಿ ವರ್ಷ ಒನ್ ಕ್ವೆಶನ್ ಹ್ಯಾಸ್ ಬಿನ್ ಆಸ್ಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ 2024 ಟೈಪ್ಸ್ ಆಫ್ ಫ್ಲವರ್ಸ್ ಅಂದರೆ ಬೈಸೆಕ್ಷುವಲ್ ಫ್ಲವರ್ ಅಂದರೆ ಏನು ಯೂನಿಸೆಕ್ಷುವಲ್ ಫ್ಲವರ್ ಅಂದರೆ ಏನು ಅಂಥ ಪ್ರಶ್ನೆನ ಕೇಳಿದ್ದಾರೆ ಲೈಕ್ ಸಪೋಸ್ ಅ ಫ್ಲವರ್ ಹ್ಯಾಸ್ ಬೋತ್ ಸ್ಟೆಮಿನ್ಸ್ ಆ್ಯಂಡ್ ಕಾರ್ಪೆಲ್ ಅದನ್ನು ಬೈಸೆಕ್ಷುವಲ್ ಅಂತ ಕರಿಬಹುದಾ ಅನ್ನೋ ರೀತಿಯಲ್ಲಿ ಬಟ್ ಈ ಪ್ರಶ್ನೆಯನ್ನು ಯು ಕ್ಯಾನ್ ಆಲ್ಸೋ ರಿಲೇಟೆಡ್ ಟು ಸೆಕ್ಷುವಲ್ reproduction in flowering plant. However, ನಾನು ಇದನ್ನು ಮಾರ್ಫಾಲಜಿ ಅಂಡರ್ ಇನ್ಕ್ಲೂಡ್ ಮಾಡಿದ್ದೀನಿ 2023 ಸೊಲನೇಸಿ ಫ್ಯಾಮಿಲಿಯ ಫ್ಲೋರಲ್ ಫಾರ್ಮ್ಯುಲಾ ಕೇಳಿದ್ರು ಅವರು 2022 ಲಿಲಿಯೇಸಿ ಅಂತ ಒಂದು ಫ್ಯಾಮಿಲಿ ಇನ್ಕ್ಲೂಡೆಡ್ ಇತ್ತು ಸೊ ಅದರ ಇಂಪಾರ್ಟೆನ್ಸಲ್ಲಿ ಕಾಲ್ಚಿಕಮ್ ಆಟಮ್ನೇಲ್ ಅಂತ ಒಂದು ಗಿಡ ಬರುತ್ತೆ ಅಲ್ಲಿ ಕಾಲ್ಚಿಸಿನ್ ಕೆಮಿಕಲ್ ರಿಲೀಸ್ ಮಾಡುತ್ತದು ಸೊ ಅದರಿಂದ ಕೇಳಿದರು ಹಾವೆವರ್ ದಿಸ್ ಇಸ್ ಬಿನ್ ಡಿಲೀಟೆಡ್ ನಾವು ಲಿಲಿಯೇಸಿ ಆಸ್ ಸಚ್ ನಿಮ್ಮ ಕೆ ಸಿ ಟಿ ಸಿಲೆಬಸ್ಸಿಗೆ ಇಲ್ಲ ಬರೀ ಸೊಲನೇಸಿ ಫ್ಯಾಮಿಲಿ ಇರೋದು ಸೊ ಇವಾಗ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ 2021 ಎಪಿಗೈನಸ್ ಫ್ಲವರ್ ಯಾವುದು ಸೊ ಯು ಹ್ಯಾವ್ 3 ಟೈಪ್ಸ್ ಆಫ್ ಫ್ಲವರ್ಸ್ ಎಪಿಗೈನಸ್ ಹೈಪೋಗೈನಸ್ ಆ್ಯಂಡ್ ಪೆರಿಗೈನಸ್ ಸೊ ಎಪಿಗೈನಸ್ಸಿನ ಎಕ್ಸಾಂಪಲನ್ನು ಕೇಳಿದರು then we have in 2020 modification of stem again something which is deleted so delete ಆಗಿರುವಂಥದ್ದು modification of stem ಅದರಲ್ಲಿ they had asked about offset which again I am very sure ನೀವು ಓದಿಲ್ಲ ನೀವು ಕಲ್ತಿಲ್ಲ so you don't have to worry much about it modification of root stem ಎಲ್ಲ ತೆಗೆದ್ಬಿಟ್ಟಿದ್ದಾರೆ also leaf modification so ಇದನ್ನ ಹೇಳ್ತಾ let us start with our first question rearrange the following zones as seen in the root in vertical section and choose the correct option. So ಇದನ್ನ rearrange ಮಾಡಿ ಅಂತ ಹೇಳಿದ್ದಾರೆ. So if you go with root ಇದು section, what do you find? So you have root of zone of meristem. So ಇಲ್ಲಿ ನಿಮಗೆ root apical meristem ಸಿಗುವಂಥದ್ದು. Here you have zone of elongation. ಅದರ ಮೇಲೆ you have zone of maturation. So you have ಝೋನ್ ಆಫ್ ಮೆಚುರೇಷನಲ್ಲಿ ನಿಮಗೆ ಯು ಆಲ್ಸೋ ಗೆಟ್ ರೂಟ್ ಹೇರ್ ಫಾರ್ಮೇಷನ್ ಇಲ್ಲಿ ಈ ಭಾಗದಿಂದ ಓಕೆ ಸೊ ಇದನ್ನು ಕವರ್ ಮಾಡ್ಕೊಳ್ತಾ ಇರೋವಂಥದ್ದು ಅಂದರೆ ರೂಟ್ ಕ್ಯಾಪ್ ವಿಲ್ ಕವರ್ ದ ಝೋನ್ ಆಫ್ ಮೆರಿಸ್ಟೆಮ್ ಅಲ್ವಾ ಸೊ ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಸೊ ಫಸ್ಟ್ ಬರುವಂಥದ್ದು ರೂಟ್ ಕ್ಯಾಪ್ ಝೋನ್ ಅದಾದ ನಂತರ ಬರುವಂಥದ್ದು ಝೋನ್ ಆಫ್ ಮೆರಿಸ್ಟೆಮ್ and then comes zone of elongation I think that is E then we have zone of maturation and adakkinta solpa mele you might have root hair zone actually zone of maturation and root hair zone two are interchangeable terminologies however idralli nan hodre this should be the answer so C B E then you have D A okay C B E ಇದರಲ್ಲಿ ಎ ಆ್ಯಂಡ್ ಡಿ ಕೊಟ್ಟಿದ್ದಾರೆ ಐ ಟೆಕ್ನಿಕಲಿ ಫೀಲ್ ಇಟ್ ಶುಡ್ ಬಿ ಸಿ ಬಿ ಇ ಡಿ ಎ ಸೊ ಝೋನ್ ಆಫ್ ಇಲ್ಲಿ ಮೆಚುರೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಮೇಲೆಗಡೆಯಿಂದ ನಿಮಗೆ ರೂಟ್ ಹೇರ್ ಫಾರ್ಮೇಷನ್ ಆಗುವಂಥದ್ದು ಸೊ ದ್ಯಾಟ್ ಶುಡ್ ಬಿ ದ ರೈಟ್ ಆನ್ಸರ್ ಹವೆವರ್ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಹೋದರೆ ನಾನು ಆಪ್ಷನ್ ಎ ವುಡ್ ಬಿ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್ ಓಕೆ ಮುಂದೆ ಹೋಗೋಣ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ In an inflorescence where flowers are born laterally in an acropetal succession, the position of the youngest floral bud in the floral axis shall be. Acropetal succession andida takshana namge racemose inflorescence taleg barbeku. So when you're talking about racemose inflorescence ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ you will see that the youngest floral bud, suppose this is racemose. So you have, so idu older flowers at towards the base, idu base, younger flowers are towards the tip, correct alva? So idunna ನಾವು ಏನಂತ ಕರಿತೀವಿ we call this as
acropetal succession racemosally, and the floral axis continues to grow. ಇಲ್ಲಿ ನಿಮಗೆ ಈ ಫ್ಲೋರಲ್ ಆಕ್ಸಿಸ್ ನ ತುದಿಯಲ್ಲಿ ಯಾವುದೇ ರೀತಿಯ ಹೂ ಬೆಳೀತಿಲ್ಲ, ಅದಕ್ಕೋಸ್ಕರ ದ ಆಕ್ಸಿಸ್ ಕ್ಯಾನ್ ಕಂಟಿನ್ಯೂ ಟು ಗ್ರೋ ಆ್ಯಂಡ್ ಗ್ರೋ ಆ್ಯಂಡ್ ಗ್ರೋ. ಸೊ ಯಂಗೆಸ್ಟ್ ಫ್ಲೋರಲ್ ಬಡ್ ಇನ್ ದ ಫ್ಲೋರಲ್ ಆಕ್ಸಿಸ್ ಶಾಲ್ ಬಿ ಪ್ರಾಕ್ಸಿಮಲ್, ಡಿಸ್ಟಲ್, ಇಂಟರ್ಕ್ಯಾಲರಿ, ಎನಿವೇರ್. ಎನಿವೇರ್ ಅಂತೂ ಸಾಧ್ಯ ಇಲ್ಲ. ಪ್ರಾಕ್ಸಿಮಲ್ ಅಂದರೆ ಹತ್ರ, ಹತ್ರ ಯಾವುದಕ್ಕೆ? ಬೇಸಿಗೆ. ಡಿಸ್ಟಲ್ ಅಂದರೆ ದೂರ, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ದೂರ, ಅವೇ ಫ್ರಮ್ ದ ಬೇಸ್. ಅರ್ಥ ಆಯ್ತಾ? ಇಂಟರ್ ಕ್ಯಾಲರಿ ಅಂದರೆ ಸಮ್ವೇರ್ ಇನ್ ಬಿಟ್ವೀನ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅವರು ಈ ಕಾಂಟೆಕ್ಸ್ಟಲ್ಲಿ ಇಂಟರ್ ಕ್ಯಾಲರಿ, ಬಟ್ ದ್ಯಾಟ್ ಇಸ್ ನಾಟ್ ದಿ ಆನ್ಸರ್ ಆಫ್ ಕೋರ್ಸ್. Mature seeds of plants such as gram and peas possess no endosperm. Okay? Because these plants are not angiosperm. There is no double fertilization in them. Endosperm is not formed in them. Endosperm gets used up by the developing embryo during seed development. So mature seeds of plants such as gram and peas possess no endosperm because E particular endosperm gets used up by the developing embryo during seed development. So seed development ಆಗ್ತಾ ಇರಬೇಕಾದ್ರೆ the embryo gets consumed, and consume ಆಗ್ತಾ ಇರೋ ಕಾರಣದಿಂದಾಗಿ what do you see? You will be seeing that there is no endosperm left when the seed is completely mature. Right? I hope ಇದು ಅರ್ಥ ಆಗಿದೆ. Let us go to the next question. So I hope ಇದು ಅರ್ಥ ಆಗಿದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ರೂಟ್ಸ್ ಡೆವಲಪ್ಡ್ ಫ್ರಮ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅದರ್ ದೆನ್ ರ್ಯಾಡಿಕಲ್ ಆರ್. ಸೊ ಇದು ನಮ್ಮ ಟೈಪ್ಸ್ ಆಫ್ ರೂಟ್ಸ್ ಅಲ್ಲಿ ಬರುತ್ತೆ. ರ್ಯಾಡಿಕಲ್ ಇಂದ ಡೆವಲಪ್ ಆಗಿರುವಂಥ ರೂಟ್ ಅನ್ನ ನಾವು ಟ್ರೂ ರೂಟ್ ಅಂತ ಕರಿತೀವಿ. ಇನ್ ಕೇಸ್ ಇಟ್ ಇಸ್ ನಾಟ್ ಡೆವಲಪಿಂಗ್ ಫ್ರಮ್ ರ್ಯಾಡಿಕಲ್, ದೆನ್ ಫ್ರಮ್ ವೇರ್ ವಿಲ್ ಇಟ್ ಡೆವಲಪ್? ಇಟ್ ಕ್ಯಾನ್ ಡೆವಲಪ್ ಫ್ರಮ್ ಸ್ಟೆಮ್, ಇಲ್ಲ ಕೆಲವೊಮ್ಮೆ ಲೀಫ್ ಅಲ್ವಾ. ಸೊ ಇನ್ ದ್ಯಾಟ್ ಕೇಸ್ ಇದನ್ನು ಏನಂತ ಕರಿಬಹುದು? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅಡ್ವೆಂಟಿಷಿಯಸ್ ರೂಟ್. ಓಕೆ, ಅಡ್ವೆಂಟಿಷಿಯಸ್ ರೂಟಲ್ಲೇ ಒಂದು ಟೈಪ್ ದಟ್ ಕಮ್ಸ್ ಇನ್ ಮೊನೋಕಾಟ್ಸ್, ಫೈಬ್ರಸ್ ರೂಟ್ ಅಂತ ಬರುತ್ತೆ. ಒಂದು ವೇಳೆ ರ್ಯಾಡಿಕಲಿಂದ ಡೆವಲಪ್ ಆಗಿದೆ, ಇದನ್ನು ನಾವು ಟ್ರೂ ರೂಟ್ಸ್ ಕರಿತೀವಿ. ಇಲ್ಲ ಡೈಕಾಟ್ಸಲ್ಲಿ ನೀವು ನೋಡಿದ್ರೆ ಇದನ್ನು ಟ್ಯಾಪ್ ರೂಟ್ ಅಂತ ಕೂಡ ಕರಿಬಹುದು. ಸೊ ರೂಟ್ಸ್ ಡೆವಲಪ್ ಫ್ರಮ್ parts of the plant other than radical are called taproot, fibrous root, adventitious root, nodular roots. So in this case answer will be adventitious roots. Illi fibrous root anta ಏನು ಕೊಟ್ಟಿದ್ದಾರೆ, that is also a type of adventitious root and specifically seen in monocots. ಅದೇ ಟ್ಯಾಪ್ ರೂಟ್ ಆದರೆ ನಾವು ಇದನ್ನ ಡೈಕಾಟ್ಸ್ ಅಲ್ಲಿ ನೋಡ್ತೀವಿ. nodular roots are more like modification, leguminous plants ಅಲ್ಲಿ ಕಾಣಿಸುವಂಥದ್ದು. ಸೊ ನಾಡ್ಯುಲರ್ ರೂಟ್ಸ್ ಆರ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ರೈಸೋಬಿಯಂ ಗ್ರೋ ಆಗ್ತಾ ಇರುತ್ತಲ್ವ. ಸೊ ರೈಸೋಬಿಯಂ ಗ್ರೋ ಆಗ್ತಾ ಇರಬೇಕಾದ್ರೆ ಬೇಸಿಕ್ಲಿ ನಾಡ್ಯೂಲ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ನಾವು ನಾಡ್ಯುಲರ್ ರೂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವೆನೇಷನ್ ಇಸ್ ಅ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್. ಸೊ ವೆನೇಷನ್ ಅನ್ನ ಏನಂತ ಅಂದರೆ, ವಾಟ್ ಡು ಯು ಮೀನ್ ಬೈ ವೆನೇಷನ್? ವೆನೇಷನ್ ಇಸ್ ಅ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ವೇನ್ಸ್. ವೆನೇಷನ್ ವೇನ್ಸ್, ವೇನ್ಸ್ ಎಲ್ಲಿರೋದು? ಗಿಡಗಳಲ್ಲಿ ಎಲೆಯ ಮೇಲೆ, ಆನ್ ದ ಲೀವ್ಸ್ ವಿ ಸಿ, ರೈಟ್? ಸೊ ಫ್ಲೋರಲ್ ಆರ್ಗನ್, ಫ್ಲವರ್ ಇನ್ ಇನ್ಫ್ಲೋರೆಸೆನ್ಸ್, ವೇನ್ಸ್ ಅಂಡ್ ವೇನ್ಲೆಟ್ಸ್ ಇನ್ ಅ ಲ್ಯಾಮಿನಾ. ಲ್ಯಾಮಿನಾ ಯಾವ ಭಾಗ? ಸೊ ಎಲೆಯಲ್ಲಿ ಯು ಹ್ಯಾವ್ ದಿಸ್, ಕರೆಕ್ಟ್, ಪಿಟಿಯೋಲ್, ಮಿಡ್ರಿಬ್ ಅಂತ ಬರುತ್ತೆ. ದೆನ್ ಇಲ್ಲಿ ನಿಮಗೆ ವೇನ್ಸ್, ಆ್ಯಂಡ್ ಇದು ತಿರ್ಗಾ ಬ್ರಾಂಚಿಂಗ್ ತೋರಿಸುತ್ತೆ. ಇದನ್ನು ವೇನ್ಲೆಟ್ಸ್ ಅಂತೀವಿ. ಆ್ಯಂಡ್ ಇದು ಎಲ್ಲಿ ಕಾಣಿಸೋದು? ಇನ್ ದ ಲೀಫ್, ಇನ್ ದಟ್ ಬ್ರಾಡೆಸ್ಟ್ ಪಾರ್ಟ್ ಆಫ್ ದ ಲೀಫ್ ಕಾಲ್ಡ್ ಅಸ್ ಲ್ಯಾಮಿನಾ. ಓಕೆ, ಫ್ಲವರ್ ಇನ್ ಇನ್ಫ್ಲೋರೆಸೆನ್ಸನ್ನು ನೀವು ಇನ್ಫ್ಲೋರೆಸೆನ್ಸ್ ಅಂತ ಕರಿತೀರಾ ಅಷ್ಟೇ. ಫ್ಲೋರಲ್ ಆರ್ಗನ್ಸ್ ಅಂದರೆ ಏನು? ಫ್ಲೋರಲ್ ಆರ್ಗನ್ಸ್ ಅಂದರೆ ಫ್ಲವರ್ಸಲ್ಲಿರುವಂಥ ಆರ್ಗನ್ಸ್, ಆಂಡ್ರೀಷಿಯಮ್, ಗೈನೀಷಿಯಮ್, ಕೇಲಿಕ್ಸ್, ಕೊರೋಲಾ ಆಗಬಹುದು. Endosperm, a product of double fertilization in angiosperm, is absent in the seeds of. Double fertilization, sexual reproduction in flowering plants ಅಲ್ಲಿ ಓದಿದ್ದೀರಾ. ಅಗೇನ್ ನೀವು ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ ಆದರೆ ದೇರ್ ಇಸ್ ಅ ಚಾನ್ಸ್ ನೀವು ಓದಿರಲ್ಲ, ಬಟ್ ದಟ್ಸ್ ಓಕೆ, ನೀವು ಓದ್ತೀರಾ ಆಮೇಲೆ. ಹವೆವರ್ ಈ ಪ್ರಶ್ನೆಗೆ ಇದು ರಿಲೆವೆಂಟ್ ಕೂಡ ಇಲ್ಲ, ಇದನ್ನು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕಂತ ಕೊಟ್ಟಿದ್ದಾರೆ. ಸೊ ಎಂಡೋಸ್ಪರ್ಮ್, ಅ ಪ್ರಾಡಕ್ಟ್ ಆಫ್ ಡಬಲ್ ಫರ್ಟಿಲೈಸೇಷನ್ ಇನ್ angiosperms, is absent in the seeds of.
ಬೇಸಿಕ್ಲಿ ದೇ ಆರ್ ಆಸ್ಕಿಂಗ್ ಯು ನಾನ್ ಎಂಡೋಸ್ಪರ್ಮಿಕ್ ಸೀಡ್ ಯಾವುದು ಅಂತ. ಕೋಕೋನಟ್ ಅನ್ಕೊಳ್ಳಿ, ಕೋಕೋನಟಲ್ಲಿ ನಾವು ತಿನ್ನೋದೇ ಎಂಡೋಸ್ಪರ್ಮನ್ನು ಅಥವಾ ಕುಡಿಯೋದು. ಕೋಕೋನಟ್ ವಾಟರ್, ಎಳ್ನೀರು ಇಸ್ ನಥಿಂಗ್ ಬಟ್ ಎಂಡೋಸ್ಪರ್ಮ್. ದೆನ್ ಬೆಳೀತಾ ಬೆಳೀತಾ ವೈಟ್ ಕಲರ್ ಪೋರ್ಷನ್ ಅಲ್ವಾ, ನಾವೇನು ತಿಂತೀವಿ ಪಲ್ಯಕ್ಕೆ ಸಾಂಬಾರು ಅದು ಇದು ಸ್ವೀಟ್ಸಿಗೆ ಹಾಕ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಎಂಡೋಸ್ಪರ್ಮ್ ಓನ್ಲಿ. ಸೊ ಅದರಲ್ಲಿ ಇದೆ ಅಂತ ಆಯಿತು. ಆರ್ಕಿಡ್ ಇದೆ, ಮೇಸ್ ಇದೆ, ಕ್ಯಾಸ್ಟರ್ ಇದೆ. ಕ್ಯಾಸ್ಟರಲ್ಲಿ ಕೂಡ ಎಂಡೋಸ್ಪರ್ಮ್ ಇದೆ, ಆಯಿಲಿ ಇರುತ್ತೆ. ಕ್ಯಾಸ್ಟರ್ ಅಂದರೆ ಹರಳೆಣ್ಣೆ ಅಂತಾರೆ, ಹರಳೆಣ್ಣೆ ಗೊತ್ತಲ್ವಾ. ಸೊ ಆ ಎಣ್ಣೆಯನ್ನು ತೆಗೆಯೋದು ಫ್ರಮ್ ದಿ ಆಯಿಲಿ ಎಂಡೋಸ್ಪರ್ಮ್ ಆಫ್ ಕ್ಯಾಸ್ಟರ್. ಮೇಝಿಗೆ ಬರೋಣ. ಮೇಝ್ ಅಂದರೆ ಏನು? ಜೋಳ. ಜೋಳದಲ್ಲಿ ಕೂಡ ಎಂಡೋಸ್ಪರ್ಮ್ ಇರುತ್ತೆ, ಅದನ್ನೇ ನಾವು ಕನ್ಸ್ಯೂಮ್ ಮಾಡೋದು, ಅದನ್ನೇ ನಾವು ತಿನ್ನೋದು. ಆ ಸಿಹಿ ಒಂದು ಜೋಳ ತಿನ್ನಬೇಕಾದ್ರೆ ಒಂಥರ ಸ್ವೀಟ್ನೆಸ್ ಇರುತ್ತೆ ಅದರಲ್ಲಿ. ದಟ್ ಇಸ್ ಬಿಕಾಸ್ ಆಫ್ ದಿ ಎಂಡೋಸ್ಪರ್ಮ್ ವಿಚ್ ಇಸ್ ಕಾರ್ಬೋಹೈಡ್ರೇಟ್ ರಿಚ್, ಸ್ಟಾರ್ಚ್ ರಿಚ್. ದಿ ಆನ್ಸರ್ ಹಿಯರ್ ಇಸ್ ಗೋಯಿಂಗ್ ಟು ಬಿ ಆರ್ಕಿಡ್ಸ್. ಆರ್ಕಿಡ್ಸ್ ಇದು ಸೀಡ್ಸ್ ಏನಿದೆ ಮಕ್ಕಳೇ, ದಟ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ಐ ಕ್ಯಾನ್ ಸೇ ಎಷ್ಟು ಚಿಕ್ಕದಿದೆ ಅಂತ ಹೇಳಿದ್ರೆ ಅಲ್ಲಿ ಎಂಡೋಸ್ಪರ್ಮ್ ಇಲ್ಲವೇ ಇಲ್ಲ. ಸೊ ದಿ ಆನ್ಸರ್ ಹಿಯರ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. Many pulses of daily use belong to one of the families below. Tick the correct answer. ಇದು ಆ್ಯಕ್ಚುಲಿ ಫ್ಯಾಬೇಸಿಗೆ ಸಂಬಂಧಪಟ್ಟಿರುವಂಥದ್ದು. ಯಾಕೆ ಇದನ್ನು ಇಟ್ಟಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ಪಲ್ಸಸ್ ಕೊಟ್ಟಿದ್ದಾರೆ, ಇದನ್ನು ನಾನು ಚೇಂಜ್ ಮಾಡಿ ಸ್ಪೈಸ್ ಕ್ಯಾನ್ ಬಿ ಫೌಂಡ್ ಇನ್ ವಿಚ್ ಫ್ಯಾಮಿಲಿ ಕೊಡಬಹುದು. ಅರ್ಥ ಆಯ್ತಾ? ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈ ಕ್ವೆಶನಿನ ಮುಖಾಂತರ ಅಂತ ಹೇಳಿದ್ರೆ, ದ್ಯಾಟ್ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲೀಸ್, ನಾನು KCET ಸಿಲೆಬಸ್ ಪ್ರಕಾರ ಹೋದರೆ ಸೊಲನೇಸಿ ಅನ್ನು ಕರೆಕ್ಟಾಗಿ ನೋಡ್ಕೊಂಡಿರಿ. ಎನಿವೇಸ್, ಪಲ್ಸಸ್ ಅಂದಿದ ತಕ್ಷಣ ಬೇಳೆಗಳು ಅಂತ ನಾನು ತಗೊಂಡ್ರೆ ಇದಕ್ಕೆ ಆನ್ಸರ್ ಫ್ಯಾಬೇಸಿ ಆಗುತ್ತೆ. ಸೊಲನೇಸಿಗೆ ಇದನ್ನು ರಿಲೇಟ್ ಮಾಡ್ಬೋದು. ಪೊಟ್ಯಾಟೊ ಗ್ರೋ ಆಗುತ್ತೆ, ಟೊಮ್ಯಾಟೊ, ಚಿಲ್ಲಿ ಇಸ್ ದ ಸ್ಪೈಸ್, ಫ್ಯೂಮಿಗೇಟ್ರಿ, ಟೊಬ್ಯಾಕೊ ಸಿಗರೆಟ್ಸಲ್ಲಿ ಯೂಸ್ ಆಗುವಂಥ, ಇಲ್ಲ ಮೆಡಿಸಿನಲ್ ಪ್ಲಾಂಟ್ ಎಟ್ರೋಪ್ ಆಗಲಿ ಅಲ್ವಾ, ಅಶ್ವಗಂಧ ಆಗಲಿ, ಆರ್ನಮೆಂಟಲ್ ಪೆಟ್ಯೂನಿಯಾ, ಇದೆಲ್ಲ ಸೊಲನೇಸಿಯಲ್ಲಿ ಬರುತ್ತೆ. ಈ ಕ್ವೆಶನನ್ನು ಸ್ವಲ್ಪ ತಿರುಗಿಸಿ ಸೊಲನೇಸಿಗೆ ರಿಲೇಟ್ ಮಾಡಿ ಕೇಳಿದ್ರೆ ಇಟ್ ಬಿಕಮ್ಸ್ ಅ ಕ್ವೆಶನ್. ಸೊ ನಾನು ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೋಸ್ಕರ ಈ ಕ್ವೆಶನನ್ನು ರಿಟೈನ್ ಮಾಡಿರೋದು. ಹೌಎವರ್ ಫೆಬೇಸಿ ಲಿಲಿಯೇಸಿ ಇಸ್ ರಿಮೂವ್ ಫ್ರಮ್ ಯುವರ್ ಸಿಲೆಬಸ್. ಪ್ಲಾಸೆಂಟಾ ಇಸ್ ಅಟ್ಯಾಚ್ಡ್ ಟು ದ ಡೆವಲಪಿಂಗ್ ಸೀಡ್ ನಿಯರ್ ದ ಟೆಸ್ಟಾ, ಹೈಲಮ್, ಮೈಕ್ರೋಪೈಲ್, ಚಲಾಜಾ. ಸೊ ಪ್ಲಾಸೆಂಟಾ ಅನ್ನೋದು ಡೆವಲಪಿಂಗ್ ಸೀಡಿನ ಯಾವ ಭಾಗಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನು ಲೆಟಸೇ ಒಂದು ಸೀಡ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಬೀಜ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಒಂದು ಮಾರ್ಕ್ ಇದೆ, ದೇರ್ ಇಸ್ ಅ ಮಾರ್ಕ್. ಈ ಮಾರ್ಕನ್ನು ನಾವು ಹೈಲಮ್ ಅಂತ ಕರಿತೀವಿ. ಈ ಹೈಲಮ್ ಅಂದರೆ ಏನು? ಹೈಲಮ್ ಈಸ್ ಲೈಕ್ ಅ ಸ್ಕಾರ್ ದ್ಯಾಟ್ ದಿಸ್ ಸೀಡ್ ವಾಸ್ ಎನ್ ಓವ್ಯೂಲ್ ಆ್ಯಂಡ್ ಅಟ್ಯಾಚ್ ಟು ದ ಪ್ಲಾಸೆಂಟಾ ಅಂತ ಅಲ್ವಾ. ಸೊ ಪ್ಲಾಸೆಂಟಾ ಈಸ್ ಆ್ಯಕ್ಚುಲಿ ಫ್ಯೂನಿಕಲ್ ಬರುತ್ತೆ ಅಲ್ವಾ. ಇವಾಗ ಸಪೋಸ್ ಓವ್ಯೂಲ್ ಅಂದ್ಕೊಳ್ಳಿ, ಇದು ಓವ್ಯೂಲ್. ಓಕೆ, ದಿಸ್ ಇಸ್ ದ ಓವ್ಯೂಲ್. ಇದು ಸ್ಟಾಕನ್ನು ಫ್ಯೂನಿಕಲ್ ಅಂತೀವಿ. ಈ ಫ್ಯೂನಿಕಲ್ ಪ್ಲಾಸೆಂಟಾಕ್ಕೆ ಅಟ್ಯಾಚ್ ಆಗಿರುತ್ತೆ. ನಾವು ದಿಸ್ ಓವ್ಯೂಲ್ ವಿಲ್ ಡೆವಲಪ್ ಇನ್ ಟು ಅ ಸೀಡ್. ಈ ಭಾಗ ಸೀಡಿಗೆ ಡೆವಲಪ್ ಆಗುತ್ತೆ. ಆಗಬೇಕಾದ್ರೆ ಯಾವ ಜಾಗಕ್ಕೆ ಫ್ಯೂನಿಕಲ್ ಅಟ್ಯಾಚ್ ಆಗಿದೆ ಅಂದ್ಕೊಳ್ಳಿ, ಈ ಭಾಗ ನಿಮಗೆ ಹೈಲಮನ್ನು ತೋರಿಸುತ್ತೆ. ಸೊ ಐ ಕ್ಯಾನ್ ಸೇ ದ್ಯಾಟ್ ಹೈಲಮ್ ಇಸ್ ದ ಪಾರ್ಟ್ ವಿಚ್ ಇಸ್ ಅಟ್ಯಾಚ್ ಟು ಪ್ಲಾಸೆಂಟಾ ಅಲ್ವಾ. ಅಲ್ಲಿ ಟೆಸ್ಟಿಸ್ ಅಂತ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ, ಟೆಸ್ಟಿಸ್ ಹೇಳ್ತಾ ಇದ್ದೀನಿ. ಓಕೆ, ಸಾರಿ, ಟೆಸ್ಟಾ ಇಸ್ ನಥಿಂಗ್ ಬಟ್ ದ ಸೀಡ್ ಕೋಟ್. ಟೆಗ್ಮನ್ ಇಸ್ ಆಲ್ಸೋ ಅನದರ್ ಲೇಯರ್ ಆಫ್ ಸೀಡ್ ಕೋಟ್. ಸೊ ಟೆಸ್ಟಾ ಅನ್ನೋದು ಸೀಡ್ ಕೋಟ್, ಟೆಗ್ಮನ್ ಇಸ್ ಆಲ್ಸೋ ಸೀಡ್ ಕೋಟ್, ಔಟರ್ ಆ್ಯಂಡ್ ಇನ್ನರ್ ಅಂತೀವಿ. ಮೈಕ್ರೋಪೈಲ್ ಓವ್ಯೂಲಲ್ಲಿ ಒಂದು ಚಿಕ್ಕ ತೂತಿನ ಥರ, ಅದು ನಿಮಗೆ ಸೀಡಲ್ಲಿ ಕೂಡ ಕಾಣಿಸಬಹುದು. ಚಲಾಜಾ ಇಸ್ ಅನದರ್ ಪಾರ್ಟ್ ಆಫ್ ದ ಓವ್ಯೂಲ್ ಓನ್ಲಿ. ಅಗೇನ್ ನೀವು ಫಸ್ಟ್ PUC ಸ್ಟೂಡೆಂಟ್ ಆದರೆ ದಿಸ್ ಇಸ್ ಮೋರ್ ರಿಲೆವೆಂಟ್ ಟು ಯೋರ್ ಸೆಕೆಂಡ್ PUC. ಯಾಕೆ ಅಂತ ಹೇಳಿದ್ರೆ ಪ್ಲಾಂಟ್ ಕಿಂಗ್ಡಮಲ್ಲಿ ಏಂಜಿಯೋಸ್ಪರ್ಮ್ಸನ್ನು ತೆಗೆದುಬಿಟ್ಟಿದ್ದಾರೆ, ಇಲ್ಲಾಂದರೆ ಇದನ್ನು ಕೂಡ ಇಲ್ಲೇ ಕಲಿತಾ ಇದ್ರಿ ಫಸ್ಟ್ PUCಯಲ್ಲೇ. ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ಸ್ ಇಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ದ ಬ್ಲೂ ಡೈ? ಓಕೆ, ಅಗೇನ್ ಐ ಹ್ಯಾವ್ ರಿಟೈನ್ಡ್ ದಿಸ್ ಟು ಶೋ ಯು ಇಕನಾಮಿಕ್ ಇಂಪಾರ್ಟೆನ್ಸಿನ ಮೇಲೆ ಪ್ರಶ್ನೆಗಳು ಬರಬಹುದು. ಎನಿವೇಸ್, ಬ್ಲೂ ಡೈ ಅಂದಿದ ತಕ್ಷಣ ದಿ ಆನ್ಸರ್ ಹಿಯರ್ ಇಸ್ ಇಂಡಿಗೋ ಫೆರಾ, ಬಟ್ ಲೆಟ್ಸ್ ನಾಟ್ ಬ್ರೇಕ್ ಅ ಹೆಡ್. ಇದು ನಿಮಗೆ ರಿಲೆವೆಂಟ್ ಅಲ್ಲ. ದಿಸ್ ಇಸ್ ಮೋರ್ ರಿಲೆವೆಂಟ್ ಟು another family to all together which you are not studying. But I repeat, economic importance of Solanaceae becomes very important for you also to be studying. ಈ ಪ್ರಶ್ನೆನ ನೋಡೋಣ. ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಅಫ್ಕೋರ್ಸ್ ಮ್ಯಾಚ್ ದ ಫಾಲೋವಿಂಗ್. ಸೊ ಎಲ್ಯುರಾನ್ ಲೇಯರ್ ಅಂತ ನಾನು ತಗೊಂಡ್ರೆ, ಎಲ್ಯುರಾನ್ ಲೇಯರ್ ಇಸ್ ಅ ರಿಸಲ್ಟ್ ಆಫ್ ಡಬಲ್ ಫರ್ಟಿಲೈಸೇಷನ್. ದಟ್ ಈಸ್ ಟ್ರೂ. ಸೊ A3 ಅಂತ
ಹಿಯರ್ A3 ಎಲ್ಲೂ ಕೊಟ್ಟಿಲ್ಲ, A2 ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಪ್ರೊವೈಡಿಂಗ್ ನ್ಯೂಟ್ರಿಷನ್ ಹೇಳ್ಬಹುದು ಇನ್ ಅ ವೇ. ಸೊ ನಮ್ಮ ಮೊನೊಕಾಟ್ ಮೇಜ್ ಸೀಡ್ ಡೈಗ್ರಾಮ್ ಅಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಹೊರಗಡೆ ಇರುವಂಥ ಒಂದು ಲೇಯರ್ ಎಲ್ಯುರಾನ್ ಲೇಯರ್ ಅಂತ ಲೇಬಲ್ ಮಾಡಿದ್ದಾರೆ. ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಇಸ್ ಅ ಸೀಡ್ಲೆಸ್ ಫ್ರೂಟ್ ವಿಚ್ ಡೆವಲಪ್ಸ್ ವಿದೌಟ್ ಫರ್ಟಿಲೈಸೇಷನ್. ಓವ್ಯೂಲ್ ಅಂದರೆ ಏನು? ಓವ್ಯೂಲ್ ಇಸ್ ನಥಿಂಗ್ ಬಟ್ the part which is going to become a seed after fertilization. Endosperm is the result of double fertilization ಅಂತ ಹೇಳ್ಬಹುದು. ಸೊ ನಾನು ಅದ್ರ ಪ್ರಕಾರ ಹೋದರೆ 2, 1, 4, 3 would be the answer. Option B. ಮುಂದೆ ಹೋಗೋಣ. In majority of dicot, the direct elongation of the radical leads to the formation of. Radical direct ಆಗಿ elongate ಆದರೆ in tap root dicot ಕೊಟ್ಟಿದ್ದಾರೆ, it becomes primary root. ಇದು ಬ್ರಾಂಚ್ ಆದರೆ ಇದು ಸೆಕೆಂಡ್ರಿ ರೂಟ್. ಲ್ಯಾಟ್ರಲ್ ಬ್ರಾಂಚಸ್ ಅಂತ ಒಟ್ಟಿಗೆ ಇದನ್ನು ಕರಿಬಹುದು, ಇಲ್ಲ ನೀವು ಇದನ್ನು ಸೆಕೆಂಡ್ರಿ ಅಂತ ಕರಿಬಹುದು ರೂಟ್. ಇದು ತಿರ್ಗಾ ಬ್ರಾಂಚ್ ಆದರೆ ದಿಸ್ ವಿಲ್ ಬಿಕಮ್ ಟರ್ಷರಿ ರೂಟ್ ಮಕ್ಕಳೇ. ಓಕೆ, ಸೊ ಡೈರೆಕ್ಟ್ ಇಲಾಂಗೇಷನ್ ಆಫ್ ದ ರ್ಯಾಡಿಕಲ್ ಅಂತ ನಾನು ತಗೊಂಡ್ರೆ ದಿ ಆನ್ಸರ್ ವುಡ್ ಬಿ ಪ್ರೈಮರಿ ರೂಟ್. ಈ ಮಧ್ಯಭಾಗವನ್ನು ಪ್ರೈಮರಿ ರೂಟ್ ಅಂತ ಕರಿತೀವಿ. ದೆನ್ ಇಟ್ ಬ್ರಾಂಚಸ್ ಫರ್ದರ್, ರೈಟ್? ಎಸ್. In the primary root and its branches constitute, just now we saw primary root, ಈ ಭಾಗ ಸೆಕೆಂಡ್ರಿ ಆಯಿತು ಬ್ರಾಂಚ್ ಆದಾಗ, ಇದು ತಿರ್ಗಾ ಬ್ರಾಂಚ್ ಆದರೆ ಇದನ್ನು ಟರ್ಷರಿ ಅಂತೀವಿ. ಹೆಚ್ಚಾಗಿ ಟರ್ಷರಿ ರೂಟಲ್ಲಿ ಬ್ರಾಂಚಿಂಗ್ ನಿಂತೋಗುತ್ತೆ, ತಿರ್ಗಾ ಅದು ಬ್ರಾಂಚ್ ಆಗೋದು ಇಸ್ ಕ್ವೈಟ್ ರೇರ್. ಸೊ ಇದನ್ನು ನಾವು ಲ್ಯಾಟ್ರಲ್ ಬ್ರಾಂಚಸ್ ಅಂತ ಕರಿಬೋದು, ಅಂದರೆ ಸೈಡ್ದಿಂದ ಬೆಳೆಯುವಂಥ ಬ್ರಾಂಚಸ್. ಈ ಬ್ರಾಂಚಸನ್ನು ಮತ್ತು ಪ್ರೈಮರಿ ರೂಟನ್ನು ಒಟ್ಟಿಗೆ ಹಾಕಿದ್ರೆ ದಿಸ್ ಇಸ್ ಸಮಥಿಂಗ್ ದಟ್ ಯು ಸಿ ಓನ್ಲಿ ಇನ್ ಟ್ಯಾಪ್ ರೂಟ್. ಫೈಬ್ರಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ದಿಸ್ ಇಸ್ ಸ್ಟೆಮ್, ಇದು ಮಣ್ಣು ಅಂತ ಅನ್ಕೊಳ್ಳಿ. ಈ ಸ್ಟೆಮ್ಮಿನ ಬೇಸಿಂದ ನಿಮಗೆ ಫೈಬ್ರಸ್ ರೂಟ್ ಹೀಗೆ ಬರೋದು. ಎಲ್ಲ ರೂಟ್ ಒಂದೇ ಥರ ದಪ್ಪ ಇರುತ್ತೆ ಆ್ಯಂಡ್ ಎಲ್ಲವೂ ಒರಿಜಿನೇಟ್ ಆಗೋದು ಫ್ರಮ್ ಬೇಸ್ ಆಫ್ ದ ಸ್ಟೆಮ್. ಓಕೆ, ಇದನ್ನು ಫೈಬ್ರಸ್ ರೂಟ್ ಅಂತೀವಿ, ಸೀನ್ ಇನ್ ಮೊನೊಕಾಟ್. ಇನ್ ವೀಟ್ ವಿಚ್ ಇಸ್ ಅ ಮೊನೊಕಾಟ್, ಪ್ರೈಮರಿ ರೂಟ್ ಇಸ್ ಶಾರ್ಟ್ ಲಿವ್ಡ್. ಪ್ರೈಮರಿ ರೂಟ್ ಇಸ್ ರೀಪ್ಲೇಸ್ಡ್ ಬೈ ಫೈಬ್ರಸ್ ರೂಟ್. Fibrous roots arise from the base of stem. All are correct. Wheat, which is a monocot, ಅಲ್ಲಿ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಸಪೋಸ್ ಇದು ವೀಟ್ ಅಂತ ಅನ್ಕೊಳ್ಳಿ. ಪ್ರೈಮರಿ ರೂಟ್ ಇತ್ತು ಬಟ್ ಅದು ರೀಪ್ಲೇಸ್ ಆಯಿತು ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಹುಟ್ಟಬೇಕಾದ್ರೆ ಪ್ರೈಮರಿ ರೂಟ್ ಅಂತ ಇರುತ್ತೆ ಬಟ್ ಇಟ್ ಗೆಟ್ಸ್ ರೀಪ್ಲೇಸ್ಡ್. ಅರ್ಥ ಆಯ್ತಾ? ಬಿಕಾಸ್ ಮೊನೊಕಾಟ್ಸಲ್ಲಿ ಟ್ಯಾಪ್ ರೂಟ್ ಅನ್ನೋ ಸಿಸ್ಟಮ್ ಇಲ್ಲ. ಗೆಟ್ಸ್ ರೀಪ್ಲೇಸ್ಡ್ ಬೈ ಅ ಫೈಬ್ರಸ್ ರೂಟ್ which grows from the base of stem, all of them base of stem ಇಂದ ಗ್ರೋ ಆಗ್ತಾ ಇದೆ. and ಇದಕ್ಕೆ like they have said it is called fibrous root. so ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ for this particular plant which is a monocot wheat. okay, root region is arranged proximal to distal part in the following manner. ಹತ್ರ proximal ಹತ್ರ, distal ದೂರ. ಹತ್ರ ಅಂತ ಹೇಳಿದ್ರೆ ಫ್ರಮ್ ಟಿಪ್ ಟು ದ್ಯಾಟ್ ಅಪ್ಪರ್ ಪಾರ್ಟ್. ಓಕೆ, ರೂಟ್ ರೀಜನ್ಸ್ ಮೇಲೆ ಆಲ್ರೆಡಿ ಪ್ರಶ್ನೆ ಇದೆ, ಅರೇಂಜ್ ನೀವು ಆಲ್ರೆಡಿ ಮಾಡಿ ಆಗಿದ್ದೀರಾ. ಇದನ್ನು ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದರೆ ಈ ವರ್ಡ್ ನೋಡಿ ಮಕ್ಕಳೇ, ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಿಲ್. ಇದನ್ನು ನಿಮ್ಮ NCERT ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಮಕ್ಕಳು ಪ್ರಾಕ್ಸಿಮಲ್ ಮತ್ತು ಡಿಸ್ಟಿಲನ್ನು ನಿಗ್ಲೆಕ್ಟ್ ಮಾಡ್ತಾರೆ, ನೋಡೋದು ಇಲ್ಲ. ಸೊ ಫಾರ್ ಯು ಇದನ್ನು ಇವಾಗ ಅರೇಂಜ್ ಮಾಡಬೇಕಾದ್ರೆ ನೀವು ಮೆಚುರೇಷನಿಂದ ಮೆರಿಸ್ಟೊಮ್ಯಾಟಿಕ್ಕಿಗೆ ಬರಬೇಕಾ, ಮೆರಿಸ್ಟೊಮ್ಯಾಟಿಕ್ಕಿಂದ ಮೆಚುರೇಷನ್ ಹೋಗಬೇಕಾ ಅಂತ ಹೇಗೆ ಗೊತ್ತಾಗೋದು? ಅನ್ಲೆಸ್ ಅಂಡ್ ಅಂಟಿಲ್ ಯು ನೋ ದಟ್ ದ ಟಿಪ್ ಈಸ್ ದ ಪ್ರಾಕ್ಸಿಮಲ್ ಪಾರ್ಟ್ ಆ್ಯಂಡ್ ದ ರೀಜನ್ ಅವೇ ಫ್ರಮ್ ದ ಟಿಪ್ ಇಸ್ ಡಿಸ್ಟಿಲ್. ಅದಕ್ಕೋಸ್ಕರ ಇನ್ಕ್ಲೂಡ್ ಮಾಡಿರೋದು. ಹವೆವರ್ ಇಟ್ಸ್ ಅ ಸಿಂಪಲ್ ಕೈಂಡ್ ಆಫ್ ಕ್ವೆಶನ್. ಝೋನ್ ಆಫ್ ಸೆಲ್ ಡಿವಿಷನ್ ಅಂದರೆ ಮೆರಿಸ್ಟೊಮ್ಯಾಟಿಕ್ ಝೋನ್ ಆಫ್ ಇಲಾಂಗೇಷನ್ ಆ್ಯಂಡ್ ದೆನ್ ಕಮ್ ಝೋನ್ ಆಫ್ ಮೆಚುರೇಷನ್. ಸೊ ಈ ಮೂರು ಝೋನ್, ಪ್ರಾಕ್ಸಿಮಲ್ ಟಿಪ್ಪಿನ ಹತ್ರ ಆ್ಯಂಡ್ ಟಿಪ್ಪಿಂದ ದೂರ, ದಿಸ್ ವುಡ್ ಬಿ ದ ರೈಟ್ ಅರೇಂಜ್ಮೆಂಟ್. ಓಕೆ, ಸೊ ಆ ವರ್ಡ್ ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಿಲನ್ನು ನೆನ್ಪಿಟ್ಕೊಳ್ಳಿ. ಎಸಿಮೆಟ್ರಿಕ್ ಫ್ಲವರ್ಸ್ ನಿಮಗೆ ಎಲ್ಲಿ ಸಿಗೋದು? ಎಸಿಮೆಟ್ರಿಕ್ ಅಂತ ಹೇಳಿದ್ರೆ ಏನು ಮಾಡಿದ್ರು not even in one single plane you will be able to divide the flowers into two equal halves. ಇದನ್ನ asymmetric ಅಂತಾರೆ. So ಇಲ್ಲಿ P ಇದೆ. P is zygomorphic. ಇದನ್ನ animal kingdom ಗೆ ರಿಲೇಟ್ ಮಾಡಿದ್ರೆ this will become what? Animal kingdom ಗೆ ರಿಲೇಟ್ ಮಾಡಿದ್ರೆ this will become bilateral symmetry. Dhatura
ಓಕೆ, ಧತೂರ ಈಸ್ ಆಕ್ಚುಲಿ ಸೊಲನೇಸಿ ಫ್ಯಾಮಿಲಿಗೆ ಬಿಲಾಂಗ್ ಆಗುವಂಥದ್ದು. ರೇಡಿಯಲ್ ಸಿಮೆಟ್ರಿ ಅಂತ ಹೇಳಬಹುದು, ಆಕ್ಟಿನೋಮಾರ್ಫಿಕ್. ಓಕೆ, ಬೀನ್ ಮತ್ತೆ ಕ್ಯಾನಾ ಕೊಟ್ಟಿದ್ದಾರೆ. ಬೀನ್ ಇಸ್ ಆಲ್ಸೋ ರಿಲೇಟಿವ್ ಆಫ್ ಪಿ. ಇಲ್ಲಿ ಕೂಡ ಝೈಗೋಮಾರ್ಫಿಕ್ ಅಂದರೆ ಬೈಲ್ಯಾಟ್ರಲ್ ಸಿಮೆಟ್ರಿ ಬರುತ್ತೆ. ದೆನ್ ವಿ ಆರ್ ಲೆಫ್ಟ್ ವಿತ್ ಕ್ಯಾನಾ. ಕ್ಯಾನಾ ಅನ್ನೋ ಫ್ಲವರ್ ಇಸ್ ಎಸಿಮೆಟ್ರಿಕ್. ನೀವು ಏನು ಮಾಡಿದ್ರು ಇಟ್ ಕ್ಯಾನ್ ನಾಟ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಹಾಫ್ಸ್. ಝೈಗೋಮಾರ್ಫಿಕ್ ಅಂದರೆ ಒಂದು ಪ್ಲೇನಲ್ಲಿ ಆಗುತ್ತೆ. ಆಕ್ಟಿನೋಮಾರ್ಫಿಕ್ ಅಂದರೆ ಯಾವುದಾದ್ರೂ ಪ್ಲೇನಲ್ಲಿ ನೀವು ಆ ಹೂವನ್ನು 2 ಈಕ್ವಲ್ ಹಾಫ್ಸಿಗೆ ಡಿವೈಡ್ ಮಾಡಬಹುದು. ಹೌ ಮೆನಿ ಆಫ್ ದ ಫಾಲೋವಿಂಗ್ ಕಂಟೈನ್ಸ್ ಝೈಗೋಮಾರ್ಫಿಕ್ ಫ್ಲವರ್? ಓಕೆ, ಈ ಝೈಗೋಮಾರ್ಫಿಕ್ ಫ್ಲವರ್ ಅಂತ ಏನು ಕೊಟ್ಟಿದ್ದಾರೆ ಅವರು, ಇದನ್ನ ವಿ ಕ್ಯಾನ್ ರಿಲೇಟ್ ಟು, ಲೈಕ್ ಐ ಸೆಡ್, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಪಿ ಫ್ಯಾಮಿಲಿ. ಇದು ಸ್ವಲ್ಪ ಕಷ್ಟವಾಗಿರುವಂಥ ಪ್ರಶ್ನೆ, ಇಂಥದ್ದು ಕೇಳಿದ್ರು ಕೇಳಬಹುದು. ಪಿ ಗುಲ್ಮೋಹರ್ ಬೀನ್ ವುಡ್ ಬಿ ಒನ್ ಸೆಟ್ ಅಲಾಂಗ್ ವಿತ್ ಕೇಸಿಯಾ. ಓಕೆ, ಅದನ್ನು ಬಿಟ್ಟರೆ ಇಫ್ ಯು ಸಿ ಮಸ್ಟರ್ಡ್, ಧತೂರ, ಚಿಲ್ಲಿ, ಸೆಸ್ಬೀನಿಯಾ, ಲ್ಯೂಪಿನ್ ಅಂತ ಮಧ್ಯದಲ್ಲಿ ಒಂದಿದೆ, ಮುಲೇಠಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಸೇ ಓಕೆ, ಮಸ್ಟರ್ಡ್ ಇಸ್ ಬ್ರೆಸಿಕೇಸಿ ಫ್ಯಾಮಿಲಿ. ಇದು ನಿಮ್ಮ ಫ್ಲೋರಲ್ ಡಯಾಗ್ರಾಮ್ ಕೊಡಬೇಕಾದ್ರೆ ಅವರಲ್ಲಿ ಒಂದು ಫ್ಲೋರಲ್ ಡಯಾಗ್ರಾಮ್ ಅನ್ನು, ಫ್ಲೋರಲ್ ಫಾರ್ಮುಲಾವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಲ್ಲಿ ಒಂದು ಫ್ಲೋರಲ್ ಫಾರ್ಮುಲಾ ಆ್ಯಂಡ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅದು ಮಸ್ಟರ್ಡ್ ಫ್ಯಾಮಿಲಿ ಬ್ರೆಸಿಕೇಸಿದು, ಅದನ್ನು ಮೆನ್ಷನ್ ಮಾಡಿದ್ದಾರೆ. There if you see it is actinomorphic. Okay, and then when you are talking about Dhatura and Chilli, they belong to the family Solanaceae. Sesbenia anta kottidare. Okay, Sesbenia again belongs to the family of P. So idu kuda zygomorphic agutte along with lupin. ಇನ್ನೊಂದು ಕೊಟ್ಟಿದ್ದಾರೆ ಮುಲೇಠಿ. ಮುಲೇಠಿ ಇಸ್ ಆ್ಯಕ್ಚುಲಿ ಹ್ಯಾವಿಂಗ್ ಮೆಡಿಸಿನಲ್ ಬೆನಿಫಿಟ್. ಈ ಗಂಟ್ಲೆಲ್ಲ ಹಾಳಾದಾಗ ಮುಲೇಠಿ ಅಂತ, ಇದನ್ನು ಇಂಗ್ಲೀಷಲ್ಲಿ ಲಿಕರಿಸ್ ಅಂತೀವಿ, ಇದಕ್ಕೆ ತುಂಬ ಆಯುರ್ವೇದದಲ್ಲೂ ಇಂಪಾರ್ಟೆನ್ಸ್ ಇದೆ. ಸೊ ಇದು ಕೂಡ ಬಿಲಾಂಗ್ ಆಗೋದು ಟು ದ ಫ್ಯಾಮಿಲಿ ಆಫ್, ಆರ್ ರಾದರ್ ರಿಲೇಟಿವ್ ಆಫ್ ಪಿ ಓನ್ಲಿ. ಓಕೆ, ದೀಸ್ ಆರ್ ಆಲ್ ಝೈಗೋಮಾರ್ಫಿಕ್ ಫ್ಲವರ್ಸ್, ಅಂದರೆ ಬೈ ಲ್ಯಾಟ್ರಲ್ ಸಿಮೆಟ್ರಿ. ಸೊ ಇಲ್ಲಿ ನಿಮಗೆ 7 ಬರ್ತಾ ಇದೆ. ಇದನ್ನೇ ನಾನು ಆಕ್ಟಿನೋಮಾರ್ಫಿಕ್ ಕನ್ವರ್ಟ್ ಮಾಡಿದರೆ ಹೇಗೆ? ಐ ಚೇಂಜ್ ದ ವರ್ಡ್ ಝೈಗೋಮಾರ್ಫಿಕ್ ಟು ಆಕ್ಟಿನೋಮಾರ್ಫಿಕ್. ದೆನ್ ದಿ ಆನ್ಸರ್ ವುಡ್ ಬಿ ಮಸ್ಟರ್ಡ್, ಧತೂರ ಆ್ಯಂಡ್ ಚಿಲ್ಲಿ. ಮಸ್ಟರ್ಡ್ ಬ್ರೆಸಿಕೇಸಿ ಫ್ಯಾಮಿಲಿ, ಧತೂರ ಆ್ಯಂಡ್ ಚಿಲ್ಲಿ ಸೊಲನೇಸಿ ಫ್ಯಾಮಿಲಿ. ಸೊ ಹೀಗೆ ಕೂಡ ಇದನ್ನು ಕೇಳಬಹುದು. ಜಂಬಲ್ ಅಪ್ ಮಾಡಿ ಎಕ್ಸಾಂಪಲ್ಸ್ ಕೊಟ್ಟು ಇದರಲ್ಲಿ ಎಷ್ಟು ಝೈಗೋಮಾರ್ಫಿಕ್, ಎಷ್ಟು ಎಸಿಮೆಟ್ರಿಕ್, ಎಷ್ಟು ಆಕ್ಟಿನೋಮಾರ್ಫಿಕ್ ಕೇಳಿದ್ರು ಕೇಳಬಹುದು. ಇಂಥ ಪ್ರಶ್ನೆಗಳನ್ನು ಕೇಳೋ ಚಾನ್ಸ್ ಕೂಡ ಇದೆ. ರೆಡ್ಯೂಸ್ಡ್ ಲೀಫ್ ಫೌಂಡ್ ಅಟ್ ದ ಬೇಸ್ ಆಫ್ ದ ಪೆಡಿಸಿಲ್ ಇಸ್ ನೋನ್ ಆಸ್. ಓಕೆ, ಫಸ್ಟ್ ಆಫ್ ಆಲ್ ಪೆಡಿಸಿಲ್ ಅಂದರೆ ಏನು? ಪೆಡಿಸಿಲ್ ಹೂವಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ದ ಸ್ಟಾಕ್ ಆಫ್ ದ ಫ್ಲವರ್ ಇಸ್ ಕಾಲ್ಡ್ ಪೆಡಿಸಿಲ್. ಹೂವಿನ ಸ್ಟಾಕಿಗೆ ನಾವು, ಸಪೋಸ್ ದಿಸ್ ಇಸ್ ಅ ಫ್ಲವರ್, ಪೆಡಿಸಿಲ್, ಇದನ್ನು ಪೆಡಿಸಿಲ್ ಅಂತ ಕರೆಯೋದು ಈ ಭಾಗವನ್ನು. ಓಕೆ, ಇಲ್ಲಿ ಇಮ್ಯಾಜಿನ್ ಸ್ಟೆಮ್ ಇದೆ, ಇದು ಸ್ಟೆಮ್ಮಿನ ನೋಡಲ್ ರೀಜನ್. ನೋಡ್ದಿಂದ ಯಾವಾಗಲೂ ಹೊಸ ಸ್ಟ್ರಕ್ಚರ್, ಲೀಫ್, ಬ್ರಾಂಚ್, ಫ್ಲವರ್ ಆಗಲಿ ಪ್ರೊಡ್ಯೂಸ್ ಆಗುವಂಥದ್ದು. ಆ್ಯಂಡ್ ಈ ಹೂವಿನ ಪೆಡಿಸಿಲಿನ ಬೇಸಲ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ ನಮಗೆ ಕಾಣಿಸಿದ್ರೆ ಇದನ್ನು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಹೆಸರು ಬ್ರ್ಯಾಕ್ಟ್. ಬ್ರ್ಯಾಕ್ಟ್ ಇರಲೇಬೇಕಂತಿಲ್ಲ, ಕೆಲವು ಹೂಗಳಲ್ಲಿ ಇರುತ್ತೆ, ಕೆಲವು ಹೂಗಳಲ್ಲಿ ಇರಲ್ಲ. ಸೊ ನಾಟ್ ನೆಸಸರಿ ದಟ್ ಎವ್ರಿ ಫ್ಲವರ್ ಹ್ಯಾಸ್ ಅ ಬ್ರ್ಯಾಕ್ಟ್. ಅಂಥದೇ ಲೀಫ್ ಲೈಕ್ ಸ್ಟ್ರಕ್ಚರ್ ಪ್ರೊಡ್ಯೂಸ್ಡ್ ಅಟ್ ದ ಬೇಸ್ ಆಫ್ ಲೀಫ್, ಇದನ್ನು ನಾವು ಸ್ಟಿಪ್ಯೂಲ್ ಅಂತ ಕರಿತೀವಿ. ಬೇಸ್ ಆಫ್ ಲೀಫ್ ಆದರೆ ಸ್ಟಿಪ್ಯೂಲ್. ಕೇಲಿಕ್ಸ್ ಇಸ್ ನಥಿಂಗ್ ಬಟ್ ಸೆಪಲ್. ಲೀಫ್ ಲೆಟ್ ಅನ್ನೋದು ನಮಗೆ, ಈ ಲೀಫ್ ಲೆಟ್ಸ್ ಬರೋದು ನಿಮಗೆ ಕಂಪೌಂಡ್ ಲೀವ್ಸಲ್ಲಿ, ಪಿನೇಟ್ಲಿ ಕಂಪೌಂಡ್, ಪಾಮೇಟ್ಲಿ ಕಂಪೌಂಡಲ್ಲಿ ಲೀಫ್ ಲೆಟ್ ಅಂತ ಬರುತ್ತೆ ಅಲ್ವಾ? ಸೊ ದಿ ಆನ್ಸರ್ ಹಿಯರ್ ಇಸ್ ಬ್ರ್ಯಾಕ್ಟ್. ಸೆಲೆಕ್ಟ್ ದ ಕರೆಕ್ಟ್ ಮ್ಯಾಚಿಂಗ್. ಓಕೆ, ಹೈಪೋಗೈನಸ್, ಎಪಿಗೈನಸ್, ಪೆರಿಗೈನಸ್ ತುಂಬ ಇಂಪಾರ್ಟೆಂಟ್ ಏನಂತಾರೆ ಕಾನ್ಸೆಪ್ಟ್.
ಸೊ ಅಲೈನ್ ಮಾಡ್ಕೊಂಡು ಬಿಡೋಣ, ಸೈಡಲ್ಲೇ ಬರ್ಕೊಂಡ್ಬಿಟ್ರೆ ರಗಳೆ ಎಲ್ಲ. ಹೈಪೋಗೈನಸ್ ಇಸ್ 1. ಓಕೆ, ಹೈಪೋಗೈನಸ್ ಅಂದರೆ ಏನು? ಹೈಪೋಗೈನಸ್ ಅಂದರೆ ಬಿಲೋ ದ ಓವರಿ. ಅರ್ಥ ಮಾಡ್ಕೊಳ್ಳಿ, ಓವರಿ ಎಲ್ಲಿದೆ? ಮೇಲೆ. ಬಿಲೋ ದ ಓವರಿ ಹೈಪೋಗೈನಸ್. ಓವರಿಯ ಕೆಳಭಾಗದಿಂದ ಕೇಲಿಕ್ಸ್, ಕೊರೋಲಾ, ಆಂಡ್ರೀಷಿಯಂ ಅರೈಸ್ ಆಗ್ತಾ ಇದೆ. ಓಕೆ, ಸೊ ಇನ್ ದಿಸ್ ಕೇಸ್ ಓವರಿ ಆಕ್ಯುಪೈಸ್ ದಿ ಹೈಯೆಸ್ಟ್ ಪೊಸಿಷನ್. ಎ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ಲೀಸ್ ಪೇ ಅಟೆನ್ಷನ್. ಕಾಲಮ್ 1 ಇದು, ಕಾಲಮ್ 2 ಇದು, ಆ್ಯಂಡ್ ಕಾಲಮ್ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಹೈಪೋಗೈನಸ್ಗೆ ಎಕ್ಸಾಂಪಲ್ಸ್ ಏನಿರಬಹುದು? ಮಸ್ಟರ್ಡ್, ಬ್ರಿಂಜಲ್, ಚೈನಾ ರೋಸ್ ಅಲ್ವಾ? ಎಕ್ಸ್. ಎಪಿಗೈನಸ್ ಅಬೌವ್ ದಿ ಓವರಿ. ವಾಟ್ ಈಸ್ ಅಬೌವ್ ದಿ ಓವರಿ? ಕೇಲಿಕ್ಸ್, ಕೊರೋಲಾ, ಆಂಡ್ರೀಷಿಯಂ. ಹಾಗಾದರೆ ಓವರಿ ಎಲ್ಲಿದೆ? ಕೆಳಭಾಗದಲ್ಲಿದೆ. ಸೊ ಗೈನೀಷಿಯಂ ಇಸ್ ಸಿಚುವೇಟೆಡ್ ಆರ್ ಮಾರ್ಜಿನ್ ಆಫ್ ಥೆಲಾಮಸ್ ಇನ್ ಅಪ್ವರ್ಡ್, ಗ್ರೋಸ್ ಅಪ್ವರ್ಡ್, ಎನ್ಕ್ಲೋಸಿಂಗ್ ದ ಓವರಿ ಕಂಪ್ಲೀಟ್ಲಿ. ಓವರಿಯನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿಕೊಂಡು ಓವರಿಯ ಮೇಲೆಯಿಂದ ಸೆಪಲ್, ಪೆಟಲ್ ಮತ್ತು ಸ್ಟೆಮನ್ ಗ್ರೋ ಆಗುವಂಥದ್ದು. ಈ ಡೈಗ್ರಾಮನ್ನು ನಿಮ್ಮ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಯು ಕ್ಯಾನ್ ಸಿ ದ ಡೈಗ್ರಾಮ್ ವಿಲ್ ಲುಕ್ ಲೈಕ್ ದಿಸ್. ಸೊ ಇದು ಇಮ್ಯಾಜಿನ್ ದಿ ಎಂಟೈರ್ ಕೇಲಿಕ್ಸ್ ಅಂತ ಅಂದ್ಕೊಳ್ಳಿ. ಹೀಗೆ ಬರುತ್ತೆ. ಹೀಗೆ ಇದಾಯಿತು ಸೆಪಲ್. ಇಲ್ಲಿ ಇಮ್ಯಾಜಿನ್ ಪೆಟಲ್ಸ್ ಅಂತ, ಪೆಟಲ್ಸ್ ಅಂತ. ದೆನ್ ಯು ಹ್ಯಾವ್ ಸ್ಟೇಮನ್ಸ್ ಗ್ರೋಯಿಂಗ್. ಓಕೆ, ಸೊ ಇದು ಓವರಿ. ಓವರಿಂದ ಸ್ಟೈಲ್ ಆ್ಯಂಡ್ ಸ್ಟಿಗ್ಮಾ ಹೀಗೆ ಬರಬಹುದು. ಬಟ್ ಓವರಿ ಕಂಪ್ಲೀಟ್ ಕೆಳಗಡೆ ಇದೆ. ಅರ್ಥ ಆಯ್ತಾ? ರೈಟ್. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು? ಎಪಿಗೈನಸ್ಸಿಗೆ ಗುವಾವಾ, ಕುಕುಂಬರ್, ರೇ ಫ್ಲೋರೆಟ್ಸ್ ಆಫ್ ಸನ್ಫ್ಲವರ್. ಸಿ ಆ್ಯಂಡ್ ಝೆಡ್. ಮೂರನೇದು ಪೆರಿಗೈನಸ್. ಗೈನೀಷಿಯಂ ಇಸ್ ಸಿಚುವೇಟೆಡ್ ಅಟ್ ದ ಸೆಂಟರ್. ಹಾಫ್ ಇನ್ಫೀರಿಯರ್ ಅಥವಾ ಹಾಫ್ ಸುಪೀರಿಯರ್ ಅಂತೀವಿ. ಇಲ್ಲೇನಾಗುತ್ತೆ? ಗೈನೀಷಿಯಂ ಓವರಿಯನ್ನು ಅರ್ಧ ಕವರ್ ಮಾಡಿ, ಸಪೋಸ್ ಇದು ಓವರಿ ಆದರೆ ಅದರ ಈ ಅರ್ಧ ಮೇಲಿರುತ್ತೆ, ಅರ್ಧ ಕೆಳಗಡೆ ಇರುತ್ತೆ. ಆ ಅರ್ಧ ಪೊಸಿಷನಿಂದ ಸೆಪಲ್, ಪೆಟಲ್, ಸ್ಟೇಮನ್ಸ್ ಎಲ್ಲ ಗ್ರೋ ಆಗುವಂಥದ್ದು. ಸೊ ಬಿ ವಿಲ್ ಬಿ ದಿ ಆನ್ಸರ್. ಅದಕ್ಕೆ ಎಕ್ಸಾಂಪಲ್ ಪೀಚ್, ಪ್ಲಮ್, ರೋಸ್ ಅಲ್ವಾ? ಸೊ ಯು ಕ್ಯಾನ್ ಸಿ ವಾಟ್ ಈಸ್ ದಿ ಆನ್ಸರ್ ಹಿಯರ್. 1AX, 2CZ, 3BY. ಹಾಗೆ ನಾನು ಹೋದರೆ ಆಪ್ಷನ್ ಬಿ ವುಡ್ ಬಿ ದಿ ಆನ್ಸರ್ ಫಾರ್ ದಿಸ್ ಕ್ವೆಶನ್. ರೇ ಫ್ಲಾರೆಟ್ ಆಫ್ ಸನ್ಫ್ಲವರ್ ಗೊತ್ತಲ್ವಾ? ಸೂರ್ಯಮುಖಿ ಅನ್ನೋ ಒಂದು ಹೂ ಏನಿದೆ, ಇಟ್ ಇಸ್ ಅ ಗುಂಪು ಆಫ್ ಫ್ಲವರ್ಸ್, ಫ್ಲೋರೆಟ್ಸ್ ರಾದರ್. ಆ ಗುಂಪಲ್ಲಿ ಆ ಹಳದಿ ಬಣ್ಣದ ಭಾಗವನ್ನು ಪೆಟಲ್ ಅನ್ಕೊಂತೀವಿ. ಆ ಒಂದು ಪೆಟಲ್ ಇಸ್ ಆ್ಯಕ್ಚುಲಿ ಒನ್ ಫ್ಲವರ್. ಅದನ್ನು ರೇ ಫ್ಲಾರೆಟ್ ಅನ್ನೋದು. ಮಧ್ಯದಲ್ಲಿ ಕಂದು ಕಲರ್ ಅಥವಾ ಕಪ್ಪು ಕಲರ್ ಡಿಸ್ಕ್ ಥರ ಇರುತ್ತೆ, ದೊಡ್ಡದು. ಅದು ಡಿಸ್ಕ್ ಫ್ಲಾರೆಟ್. ಅಲ್ಲಿ ನಿಮಗೆ ಸಾವಿರಾರು ಹೂಗಳಿದೆ ತೆಗೆದ್ರೆ ಅದನ್ನು. ಅರ್ಥ ಆಯ್ತಾ? ಸೊ ಅದು ಡಿಸ್ಕ್ ಫ್ಲಾರೆಟ್. ಆ ಹಳದಿ ಭಾಗವನ್ನು ರೇ ಫ್ಲಾರೆಟ್ ಅಂತ ಕರಿತೀವಿ. ವಿಚ್ ಫ್ಲವರ್ ಪೊಸೆಸಸ್ ಸುಪೀರಿಯರ್ ಓವರಿ? Which flower possesses superior ovary? Mustard, China rose, brinjal, all of these. Mustard Brassicaceae family, China rose Malvaceae family ಅಂತೀವಿ, ಅಂದರೆ ದಾಸವಾಳ ಹೂ, ಹೈಬಿಸ್ಕಸ್. ಬ್ರಿಂಜಲ್ Solanaceae family. ಈ ಮೂರರಲ್ಲೂ ಮಕ್ಕಳೇ ovary is going to be superior because the flower is hypogynous. ಸೊ ಉತ್ತರ ಏನಾಗುತ್ತೆ ಅಲ್ಲಿ? All of these. ಸೆಲೆಕ್ಟ್ ದ ಕರೆಕ್ಟ್ ಮ್ಯಾಚಿಂಗ್. ಗ್ಯಾಮೋಸೆಪಲಸ್ ಅಂದರೆ ಏನು? ಪಾಲಿಸೆಪಲಸ್ ಅಂದರೆ ಏನು? ಗ್ಯಾಮೋಪೆಟಲಸ್ ಅಂದರೆ ಏನು? ಗ್ಯಾಮೋಸೆಪಲಸ್ ಅಂದರೆ ಸೆಪಲ್ ಇಸ್ ಯುನೈಟೆಡ್. ಪಾಲಿಸೆಪಲಸ್ ಅಂದರೆ ಸೆಪಲ್ಸ್ ಆರ್ ಫ್ರೀ. ಗ್ಯಾಮೋಪೆಟಲಸ್ ಅಂದರೆ ಪೆಟಲ್ಸ್ ಆರ್ ಯುನೈಟೆಡ್. ಪಾಲಿಪೆಟಲಸ್ ಅಂದರೆ ಪೆಟಲ್ಸ್ ಫ್ರೀ ಆಗಿರುತ್ತೆ, ಫ್ಯೂಸ್ ಆಗಿರಲ್ಲ. ಸೊ ಇದು ಎಲ್ಲನೂ ಕರೆಕ್ಟ್ ಆಗಿರೋ ಅಂಥದ್ದೇ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ವಾ? Yes. If the margin or sepals or petals of ಆಗಬೇಕಿತ್ತು, of sepals or petals overlap one another but not in any particular direction, ಇದನ್ನ ಏನಂತ ಕರಿತೀವಿ? What kind of estivation it is? So ಇದನ್ನ ನೀವು ನೆನಪಿಸ್ಕೊಂಡ್ರೆ the diagram will look something like this.
ಅಲ್ವಾ, ಹೀಗೆ ಕಾಣಿಸುತ್ತೆ. ಇಲ್ಲಿ ಪೆಟಲ್ ಆಗಲಿ ಸೆಪಲ್ ಅಲ್ಲ, ಎಸ್ಟಿವೇಷನ್ ಇಸ್ ಸಮಥಿಂಗ್ ದಟ್ ಯು ಸಿ ಇನ್ either ಪೆಟಲ್ ಆರ್ ಸೆಪಲ್. ನಾವು ರೆಫರೆನ್ಸ್ ಡಯಾಗ್ರಾಮ್ ನಿಮ್ಮ ಬುಕ್ಕಲ್ಲಿ ನೋಡಿದರೆ ಪೆಟಲ್ಸ್ ಇದು ಮಾಡಿ ಕೊಟ್ಟಿದ್ದಾರೆ ಅವರು. ಓವರ್ಲ್ಯಾಪಿಂಗ್ ಆಗ್ತಾ ಇದೆ, ಬಟ್ ಒಂದು ಕಂಪ್ಲೀಟಾಗಿ ಹೊರಗಡೆ ಇದೆ, ಒಂದು ಕಂಪ್ಲೀಟಾಗಿ ಒಳಗಡೆ ಇದೆ, ಆ್ಯಂಡ್ ಮೂರು ನೋಡಿ ಹತ್ರ ಟ್ವಿಸ್ಟೆಡ್ ಕೈಂಡ್ ಆಫ್ ಎಸ್ಟಿವೇಷನ್ ತೋರಿಸ್ತಾ ಇದೆ. ಇದಕ್ಕೆ ಹೆಸರೇನು? ದಿಸ್ ಇಸ್ ಕಾಲ್ಡ್ ಆಸ್ ಇಂಬ್ರಿಕೇಟ್. ವೆಕ್ಸಿಲರಿ 2 ಸರಿ ಬಂದಿದೆ, ಅಲ್ಲಿ ಆ್ಯಕ್ಚುಲಿ ಒಂದು ವಾಲ್ವೇಟ್ ಬರಬೇಕಿತ್ತು. ಸೊ ಇದನ್ನು ವಾಲ್ವೇಟ್ ಅಂತ ಅಂದ್ಕೊಳ್ಳಿ. ಇನ್ ಎನಿ ಕೇಸ್ ದಟ್ ಇಸ್ ನಾಟ್ ದಿ ಆನ್ಸರ್. ಸೊ ವಾಲ್ವೇಟಲ್ಲಿ ಏನಾಗುತ್ತೆ ಮಕ್ಕಳೇ, ದೇರ್ ಇಸ್ ನೋ ಓವರ್ಲ್ಯಾಪಿಂಗ್, ದ ಮಾರ್ಜಿನ್ಸ್ ಆರ್ ಜಸ್ಟ್ ಅಬೌಟ್ ಟಚಿಂಗ್ ಈಚ್ ಅದರ್. ಓಕೆ, ಸಮಥಿಂಗ್ ಲೈಕ್ ದಿಸ್ ವಾಲ್ವೇಟ್. ಟ್ವಿಸ್ಟೆಡ್ ಆದರೆ ಏನಾಗುತ್ತೆ, ಹೀಗೆ. ಆಲ್ ರೈಟ್. ವೆಕ್ಸಿಲರಿಯಲ್ಲಿ ಏನಾಗುತ್ತೆ, ಒನ್ ಕಂಪ್ಲೀಟ್ಲಿ ಔಟ್ಸೈಡ್ ಹೀಗೆ ಸೈಡ್ಸಲ್ಲಿ ಬರುವಂಥದ್ದು, ಇದನ್ನು ಸ್ಟ್ಯಾಂಡರ್ಡ್ ಕರಿತೀವಿ. ಸೈಡ್ಸಲ್ಲಿ ಬರುವಂಥದ್ದನ್ನು ವಿಂಗ್ಸ್ ಕರಿತೀವಿ. ಆ್ಯಂಡ್ ಇದು 2 ಕಂಪ್ಲೀಟ್ ಒಳಗಡೆ ಬರುತ್ತೆ, ಆ್ಯಂಡ್ ಇಟ್ ಇಸ್ ಫ್ಯೂಸ್ಡ್ ಲೈಕ್ ದಿಸ್. ಪಾರ್ಡನ್ ದ ಡಯಾಗ್ರಾಮ್, ತುಂಬ ಕೆಟ್ಟದಾಗಿ ಡ್ರಾ ಮಾಡಿದ್ದೀನಿ, ಬಟ್ ದ್ಯಾಟ್ ಇಸ್ ಕಾಲ್ಡ್ ಆಸ್ ವೆಕ್ಸಿಲರಿ ಅಲ್ವಾ. ಸೊ ಇದು 4 ನೀವು ಓದಿರೋವಂಥದ್ದು. ಸೊ ವಾಲ್ವೇಟಿಗೆ ಕ್ಯಾಲೋಟ್ರೋಪಿಸ್ ಓದಿದ್ದೀರಾ, ಟ್ವಿಸ್ಟೆಡಿಗೆ ಹೈಬಿಸ್ಕಸ್ ಕಾಟನ್, ಲೇಡೀಸ್ ಫಿಂಗರ್. ಇಂಬ್ರಿಕೇಟ್ ಆದರೆ ಯು ಕ್ಯಾನ್ ಪ್ರಾಬಬ್ಲಿ ರಿಕಾಲ್, ಲೆಟ್ಸ್ ಸೇ ಗುಲ್ಮೋಹರ್. ವೆಕ್ಸಿಲರಿ ಆದರೆ ಪಿ. ಕರೆಕ್ಟ್? ಎಸ್. ಐ ಹೋಪ್ ಇದು ಅರ್ಥ ಆಯಿತು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಈ ಪ್ರಶ್ನೆನ ನೋಡಿ ಆಯಿತು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. Question number 22 ನೋಡೋಣ. Which is false for vexillary or papilionaceous estivation? First of all, vexillary estivation ಯಾವುದು ಅಂತ ನಿಮಗೆ ನೆನಪಿರಬೇಕು. ಸೊ ನಿಮಗೆ ಗೊತ್ತಿರಬೇಕು ದ್ಯಾಟ್ ಯು ಹ್ಯಾವ್ ಅ ಪೆಟಲ್ ಲೈಕ್ ದಿಸ್. ಇದು ಎಲ್ಲಕ್ಕಿಂತ ದೊಡ್ಡದಾಗಿರುವಂಥ ಪೆಟಲ್, ಇದನ್ನು ನಾವು ಸ್ಟ್ಯಾಂಡರ್ಡ್ ಅಂತ ಕರಿತೀವಿ ಅಲ್ವಾ. ದೆನ್ ಆನ್ ದ ಸೈಡ್ಸ್ ಯು ಹ್ಯಾವ್ ವಿಂಗ್ಸ್. ಲ್ಯಾಟ್ರಲ್ ಅಂತ, ಸೈಡ್ಸ್ ಅಂದಿದ ತಕ್ಷಣ ಲ್ಯಾಟ್ರಲ್ ಅಂತ ಬರುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ 2 ಚಿಕ್ಕ ಪೆಟಲ್ಸ್, ಇದನ್ನು ಕೀಲ್ ಅಂತ ಅಂತೀವಿ. ಆ್ಯಂಡ್ ಇದು ಫ್ಯೂಸ್ ಆಗಿದೆ, ಇಟ್ ಈಸ್ ಫ್ಯೂಸ್ಡ್, ರೈಟ್. ಸೊ ಇದರ ಬಗ್ಗೆ ನಿಮ್ಮ ಹತ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ದೇ ಆರ್ ಆಸ್ಕಿಂಗ್ ಯು ಕ್ವೆಶನ್ಸ್ ಫ್ರಾಮ್ ದಿಸ್. 2 ಸ್ಮಾಲೆಸ್ಟ್ ಆಂಟೀರಿಯರ್ ಪೆಟಲ್ಸ್ ನೋನ್ ಆ್ಯಸ್ ಕೀಲ್ ಅಂತ ಕೊಟ್ಟಿದ್ದಾರೆ. ದೆನ್ 2 ಲ್ಯಾಟ್ರಲ್ ಪೆಟಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, 2 ಲ್ಯಾಟ್ರಲ್ ಪೆಟಲ್ಸ್ ಆರ್ ನೋನ್ ಆ್ಯಸ್ ವಿಂಗ್, ಇದು ಕರೆಕ್ಟೇ. ಅದನ್ನು ಬಿಟ್ಟರೆ ದ ಲಾರ್ಜೆಸ್ಟ್ ಸ್ಟ್ಯಾಂಡರ್ಡ್ ಪೆಟಲ್ ಈಸ್ ಕಾಲ್ಡ್ ಈಸ್ ಬೇಸಿಕ್ಲಿ ಪೋಸ್ಟೀರಿಯರ್ ಅಂತ ಹೇಳಿದ್ದಾರೆ. ನಾವು ಡೂ ರಿಮೆಂಬರ್, ಪೋಸ್ಟೀರಿಯರ್ ಅಂದಿದ ತಕ್ಷಣ ನಿಮಗೆ ಫ್ಲವರ್ಸಲ್ಲಿ ವೆನ್ ಯು ಸೇ ಇನ್ ದ ಸೆನ್ಸ್ ಇನ್ ವೆಕ್ಸಿಲರಿ, ಪೋಸ್ಟೀರಿಯರ್ ಆ್ಯಂಡ್ ಆ್ಯಂಟೀರಿಯರ್ ಏನು ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಯಾ, ಐ ವಿಲ್ go to the next one. The largest standard petal is anterior which overlaps the wing ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಹೋದರೆ, ಇಫ್ ಐ ಗೋ ಟು ದಿಸ್ ಒನ್, ಓಕೆ, ನಿಮಗೆ ಪೋಸ್ಟೀರಿಯರ್ ಆ್ಯಂಟೀರಿಯರ್ ಅಂದರೆ ಏನು ಅಂತ ಗೊತ್ತಿರಬೇಕು ಅಂತ ಹೇಳಿದೆ. ಸೊ ಇಫ್ ಯು ರಿಮೆಂಬರ್ ಇನ್ ಆ್ಯನಿಮಲ್ಸ್, ಲೆಟ್ ಅಸ್ ಸೇ, ಆ್ಯಂಟೀರಿಯರ್ ಅಂದರೆ ತಲೆ ಇರುವ ಭಾಗ, ಪೋಸ್ಟೀರಿಯರ್ ಅಂತ ಇದು ಹೇಳಿದ್ರೆ ಕಾಲಿರುವಂಥ ಭಾಗ, ಕರೆಕ್ಟಾ? ಸೊ ಈ ವೆಕ್ಸಿಲರಿ ಎಸ್ಟಿವೇಷನಲ್ಲಿ ಉಲ್ಟಾ ಆಗುತ್ತೆ. ಈ ಪರ್ಟಿಕ್ಯುಲರ್ ಪೆಟಲ್ ಈಸ್ ಪೋಸ್ಟೀರಿಯರ್, ಈ ಭಾಗವನ್ನು ಆ್ಯಂಟೀರಿಯರ್ ಅಂತ ಕರಿತೀವಿ. ಇದನ್ನು ನೀವು ತಲೆ ಅಂತ ಅಂದ್ಕೊಂಡ್ರೆ ಪೋಸ್ಟೀರಿಯರ್ ವಿಲ್ ಬಿ ದ ಕಂಪೇರೇಬಲ್ ಟು ಕಾಲು ಇನ್ ಅವರ್ ಬಾಡಿ, ಕರೆಕ್ಟಾ? ಸೈಡ್ಸಲ್ಲಿ ಏನು ಬರ್ತಾ ಇದೆ, ಸೈಡ್ಸಲ್ಲಿ ನಿಮಗೆ ವಿಂಗ್ಸ್ ಬರ್ತಾ ಇದೆ. ಸೊ 2 ಸ್ಮಾಲೆಸ್ಟ್ ಆ್ಯಂಟೀರಿಯರ್ ಪೆಟಲ್ಸ್ ಆರ್ ನೋನ್ ಆಸ್ ಕೀಲ್, ಇದು ಕರೆಕ್ಟ್ ಅಲ್ವಾ? ಇದಕ್ಕೆ ಹೆಸರು ಕೀಲ್. 2 ಲ್ಯಾಟ್ರಲ್ ಪೆಟಲ್ಸ್ ಆರ್ ನೋನ್ ಆಸ್ ವಿಂಗ್ಸ್. ಸೊ ಸೈಡ್ಸಲ್ಲಿ ಬರೋದು ವಿಂಗ್. ಲಾರ್ಜೆಸ್ಟ್ ಸ್ಟ್ಯಾಂಡರ್ಡ್ ಪೆಟಲ್ ಇಸ್ ಪೋಸ್ಟೀರಿಯರ್, ಇದು ಕೂಡ ಸರಿ. ಲಾರ್ಜೆಸ್ಟ್ ಸ್ಟ್ಯಾಂಡರ್ಡ್ ಪೆಟಲ್ ಇಸ್ ಆ್ಯಂಟೀರಿಯರ್ ಅಂತ ಕೊಟ್ಟಿದ್ದಾರೆ. ನಾವು ದಿಸ್ ಬಿಕಮ್ಸ್ ರಾಂಗ್, ಇದು ತಪ್ಪಾಗುತ್ತೆ ಅಲ್ವಾ? ಇಟ್ ಈಸ್ ನಾಟ್ ಆ್ಯಂಟೀರಿಯರ್, ರ್ಯಾದರ್ ಇಟ್ ಈಸ್ ಪೋಸ್ಟೀರಿಯರ್. ಸೊ ಪೋಸ್ಟೀರಿಯರ್ ಕೊಡಬೇಕಿತ್ತು, ಆ್ಯಂಟೀರಿಯರ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್ ಹಿಯರ್. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ.
Select the correct matching estivation and examples. So Volvate, Cassia ಕೊಟ್ಟಿದ್ದಾರೆ, Twisted, China Rose, Lady's Finger, Calotropis, Imbricate, Cassia and Gulmohar, and Vexillary, Pea, Bean, Aloe and Tulip ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿರೋಂಥ ಮ್ಯಾಚಿಂಗ್ ಅಂದರೆ ಎಸ್ಟಿವೇಶನ್ ಆ್ಯಂಡ್ ದಿ ಎಕ್ಸಾಂಪಲ್. ವಾಲ್ವೇಟಲ್ಲಿ ಕೆಸಿಯಾ ಕೊಟ್ಟಿದ್ದಾರೆ, ತಪ್ಪು. ಕ್ಯಾಲೋಟ್ರೋಪಿಸ್ ಕೊಡಬೇಕಿತ್ತು, ಹೌದಲ್ವಾ? ಟ್ವಿಸ್ಟೆಡ್, ಚೈನಾ ರೋಸ್, ಲೇಡೀಸ್ ಫಿಂಗರ್ ಸರಿ, ಕ್ಯಾಲೋಟ್ರೋಪಿಸ್ ಕೊಡಬಾರ್ದಿತ್ತು, ಕಾಟನ್ ಕೊಡಬೇಕಿತ್ತು. ಇಂಬ್ರಿಕೇಟ್, ಕ್ಯಾಸಿಯಾ ಆ್ಯಂಡ್ ಗುಲ್ಮೋಹರ್. ಸೊ ಇದು ಕರೆಕ್ಟ್ ಆಗಿರೋಂಥದ್ದು, ದಿಸ್ ಇಸ್ ರೈಟ್. ಓಕೆ. ವೆಕ್ಸಿಲರಿ, ಪಿ, ಬೀನ್ ಸರಿ. ಅಲೋವೆರಾ ಆ್ಯಂಡ್ ಟ್ಯೂಲಿಪ್ ಕೊಟ್ಟಿದ್ದಾರೆ. ವೆಕ್ಸಿಲರಿಗೆ ದ್ಯಾಟ್ ಈಸ್ ನಾಟ್ ದಿ ಎಕ್ಸಾಂಪಲ್. ಆಲ್ ರೈಟ್, ಮುಂದೆ ಹೋಗೋಣ. ಪಿ ಆ್ಯಂಡ್ ಬೀನ್ ಆರ್ ಎಕ್ಸಾಂಪಲ್, ಬಟ್ ಅಲೋ ಆ್ಯಂಡ್ ಟ್ಯೂಲಿಪ್ ಆರ್ ನಾಟ್. Arrangement of ovules within the ovary is known as. So, if you can recall, ovules are attached to placenta. So, ovule ಹೇಗೆ ಅರೇಂಜ್ ಆಗಿದೆ ಅದು ನಿಮಗೆ ಪ್ಲಾಸೆಂಟಾದ ಅರೇಂಜ್ಮೆಂಟನ್ನು ಹೇಳಿಕೊಡ್ತಾ ಇದೆ. ಸೊ ದ್ಯಾಟ್ ಮೀನ್ಸ್ ಯು ಆರ್ ಇಂಡೈರೆಕ್ಟ್ಲಿ ಟಾಕಿಂಗ್ ಅಬೌಟ್ ದ ನಾಟ್ ಎಸ್ಟಿವೇಶನ್, ಪ್ಲಾಸೆಂಟೇಷನ್, ಅರೇಂಜ್ಮೆಂಟ್ ಆಫ್ ಪ್ಲಾಸೆಂಟಾ ವಿದಿನ್ ದಿ ಓವರಿ. ಇದೇ ಓವ್ಯೂಲ್ ಮುಂದೆ ಹೋಗಿ ಸೀಡ್ ಆಗುತ್ತೆ, ಹೌದಾ? So you can also look at the arrangement of seed and come to know what was the estivation, or not estivation again, placentation pattern in the ovary. Okay. So ಇದಕ್ಕೆ ಉತ್ತರ ಏನು? Placentation. Estivation is petal ಅಥವಾ sepal arrangement in bud condition. ಮೊಗ್ಗಿರಬೇಕಾದ್ರೆ ಸೆಪಲ್ ಮತ್ತು ಪೆಟಲ್ ಹೇಗೆ ಅರೇಂಜ್ ಆಗಿತ್ತು ಅಂತ. ನಾವು ಸೆಪಲ್ ಆ್ಯಂಡ್ ಪೆಟಲ್ ಅರೇಂಜ್ಮೆಂಟ್ ಮೊಗ್ಗಲ್ಲಿ ಯಾಕೆ? ಮೊಗ್ಗಲ್ಲಿ ಇರಬೇಕಾದ್ರೆ ನಿಮಗೆ ಕರೆಕ್ಟ್ ಎಸ್ಟಿವೇಶನ್ ಗೊತ್ತಾಗುತ್ತೆ. ಒಮ್ಮೆ ಹೂ ಅರಳಿದ ನಂತರ ದಟ್ ಎಸ್ಟಿವೇಶನ್ ಮೈಟ್ ಚೇಂಜ್ ಅ ಲಿಟಲ್ ಬಿಟ್ ಫಾರ್ ವಾಟ್ ಎವರ್ ರೀಸನ್ಸ್. ಅದಕ್ಕೋಸ್ಕರ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ. ಫ್ರಾಗ್ಮೆಂಟೇಷನ್ ಇಸ್ ಅ ಮೋಡ್ ಆಫ್ ರೀಪ್ರೊಡಕ್ಷನ್ ನಿಮ್ಮ ಸಿಲೆಬಸ್ಸಿನ ಪ್ರಕಾರ. ಫಿಲಮೆಂಟಸ್ ಸ್ಟ್ರಕ್ಚರ್ಸ್ ಆಫ್ ಆಲ್ಗೆ ಅಂಡರ್ಗೋ ಫ್ರಾಗ್ಮೆಂಟೇಷನ್ ಅಥವಾ ಫಿಲಮೆಂಟಸ್ ಸ್ಟ್ರಕ್ಚರ್ಸ್ ಆಫ್ ಫಂಗೈ ಅಂಡರ್ಗೋ ಫ್ರಾಗ್ಮೆಂಟೇಷನ್ ಅಂತ ಓದಿರ್ತೀರ. ಹೈಬರ್ನೇಷನ್ಗೆ ನಾನು ಹೇಳಬೇಕಂತಿಲ್ಲ. ಹೈಬರ್ನೇಷನ್ ಇಸ್ ಮೋರ್ ಲೈಕ್ ವಿಂಟರ್ ಸ್ಲೀಪ್. 25ನೇ ಕ್ವೆಶನ್ ನೋಡೋಣ. ಮ್ಯಾಚ್ ದ ಕಾಲಮ್. ಇಲ್ಲಿ ನಿಮಗೆ ಮಾರ್ಜಿನಲ್, ಪೆರೈಟಲ್, ಆಕ್ಸೈಲ್, ಸೆಂಟ್ರಲ್ ಆ್ಯಂಡ್ ಫ್ರೀ ಸೆಂಟ್ರಲ್ ಆ್ಯಂಡ್ ಬೇಸಿಲ್ ಪ್ಲಾಸೆಂಟೇಷನ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಸನ್ನು ಮ್ಯಾಚ್ ಮಾಡಿ ಅಂತಿದ್ದಾರೆ. ಓಕೆ. ಮಾರ್ಜಿನಲ್ ಪ್ಲಾಸೆಂಟೇಷನ್ಗೆ ಪಿ ಇಸ್ ಅನ್ ಎಕ್ಸಾಂಪಲ್, ಕರೆಕ್ಟ್. ಪೆರೈಟಲಿಗೆ ಮಸ್ಟರ್ಡ್ ಆ್ಯಂಡ್ ಆರ್ಜಿಮೋನ್. ಆಕ್ಸೈಲ್ ಪ್ಲಾಸೆಂಟೇಷನ್ಗೆ ಚೈನಾ ರೋಸ್, ಟೊಮ್ಯಾಟೊ ಮತ್ತು ಲೆಮನ್ ಬಿಕಮ್ಸ್ ಎಕ್ಸಾಂಪಲ್. ಸೆಂಟ್ರಲ್ ಆ್ಯಂಡ್ ಫ್ರೀ ಸೆಂಟ್ರಲಿಗೆ ಡಯಾಂಥಸ್ ಆ್ಯಂಡ್ ಪ್ರಿಮ್ರೋಸ್. ಆ್ಯಂಡ್ ಬೇಸಲ್ ಪ್ಲಾಸೆಂಟೇಷನಿಗೆ ಸನ್ಫ್ಲವರ್ ಆ್ಯಂಡ್ ಮ್ಯಾರಿಗೋಲ್ಡ್ ಬಿಕಮ್ ಎನ್ ಎಕ್ಸಾಂಪಲ್. ಓಕೆ. ಸೊ ಇದ್ರ ಪ್ರಕಾರ ನಾನು ಹೋದರೆ ಐ ಹೋಪ್ ಯು ಆಲ್ ರಿಮೆಂಬರ್ ಹೇಗೆ ಕಾಣಿಸುತ್ತೆ ಪ್ಲಾಸೆಂಟೇಷನ್. ಸೊ ಮಾರ್ಜಿನಲ್ ಆದರೆ ನಾವು ಲಾಂಗಿಟ್ಯೂಡ್ನಲ್ ಸೆಕ್ಷನ್ ತಗೊಳ್ಳೋದು. ಓಕೆ. ಬಟಾಣಿ ನೋಡಿರ್ತೀರ ನೀವು. ದಿಸ್ ಇಸ್ ಹೌ ಇಟ್ ಈಸ್ ಅರೇಂಜ್ಡ್. ಸೊ ಪ್ಲಾಸೆಂಟಾ ಎಲ್ಲಿ ಇದೆ? ಪ್ಲಾಸೆಂಟಾ ಇಲ್ಲಿ ಬರುತ್ತೆ. ವೆಂಟ್ರಲ್ ಸೂಚರ್, ಅಲಾಂಗ್ ದ ವೆಂಟ್ರಲ್ ಸೂಚರ್ ಅಂತ ಹೇಳ್ತೀವಿ. ದೆನ್ ಕಮ್ಸ್ ಲೆಟ್ ಅಸ್ ಎ ಪೆರೈಟಲ್ ಆಸ್ ಪರ್ ದಿಸ್. ಪೆರೈಟಲಲ್ಲಿ ಇದು ಓವರಿ ಆದರೆ ಆನ್ ದ ಸೈಡ್ಸ್, ಪೆರಿಫೆರಲ್ ವಾಲ್ಸ್. ಆಕ್ಸೈಲ್ ಆದರೆ ನಿಮಗೆ ಓವರಿ ವಿಲ್ ಬಿ ಮಲ್ಟಿಲಾಕ್ಯುಲಾರ್ ಆ್ಯಂಡ್ ಮಧ್ಯದಲ್ಲಿ ಹೀಗೆ ಅಟ್ಯಾಚ್ ಆಗೋದು ಅಲ್ವಾ. ದೆನ್ ಕಮ್ಸ್ ಸೆಂಟ್ರಲ್ ಆ್ಯಂಡ್ ಫ್ರೀ ಸೆಂಟ್ರಲ್. ಸೊ ಇದು ಸೆಂಟ್ರಲ್ ಇರಬಹುದು, ಫ್ರೀ ಸೆಂಟ್ರಲ್ ನೀವು ಫ್ರೀ ಸೆಂಟ್ರಲ್ ಅಂತ ಓದಿರೋವಂಥದ್ದು. ಬೇಸಲ್ ಹೇಗಿರುತ್ತೆ? ಇಫ್ ದಿಸ್ ಇಸ್ ದ ಓವರಿ, ಅಗೇನ್ ಇದು ಪ್ಲಾಸೆಂಟಾ, ದಿಸ್ ವಿಲ್ ಬಿ ದ ಓವ್ಯೂಲ್. ಸೊ ಇದು ಕೂಡ ಲಾಂಗಿಟ್ಯೂಡ್ನಲ್ ಸೆಕ್ಷನ್. ಇದು 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 ಪೆರೈಟಲ್, ಆಕ್ಸೈಲ್, ಫ್ರೀ ಸೆಂಟ್ರಲ್ ನೀವು TS. ಓಕೆ. ಬಟ್ ಇದು ಮತ್ತು ಇದು ನಿಮಗೆ ಡಯಾಗ್ರಾಮಲ್ಲಿ ಅವರು ಲಾಂಗಿಟ್ಯೂಡ್ನಲ್ ಸೆಕ್ಷನ್ ತೋರಿಸೋದು. ಅದರ್ವೈಸ್ ನಿಮಗೆ ಪ್ಲಾಸೆಂಟಾದ ಅರೇಂಜ್ಮೆಂಟ್ ಕರೆಕ್ಟಾಗಿ ಅರ್ಥ ಆಗಲ್ಲ ಅಂತ. ನೆಕ್ಸ್ಟ್ ಕ್ವೆಶನಿಗೆ ಬರೋಣ. ಓಕೆ, ಡೋಂಟ್ ಗೋ ಟು ದ ಕ್ವೆಶನ್ ನಂಬರ್. ಸೊ 30ನೇ ಪ್ರಶ್ನೆಯಲ್ಲಿ ದೇ ಹ್ಯಾವ್ ಗಿವನ್ ಯು ಅ ಫ್ಲೋರಲ್ ಫಾರ್ಮ್ಯುಲಾ. ಇದು ಯಾವುದ್ರದ್ದು ಫ್ಲೋರಲ್ ಫಾರ್ಮ್ಯುಲಾ ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಕ್ಟಿನೋಮಾರ್ಫಿಕ್ ಸೈನ್. ಇದು ಬೈಸೆಕ್ಷುವಲ್, ಕೇಲಿಕ್ಸ್ 5, ಕೊರೋಲಾ
5 ಆಂಡ್ರೀಷಿಯಮ್ 5 ಗೈನೀಷಿಯಮ್ ಅಂಡರ್ಲೈನ್ ಮಾಡಿದ್ದಾರೆ 2 ಬರೆದಿದ್ದಾರೆ ಆ್ಯಂಡ್ ಇದನ್ನು ಬೇಸಿಕ್ಲಿ ಅವರು ಕೊರೋಲಾ ಆ್ಯಂಡ್ ಆಂಡ್ರೀಷಿಯಮ್ ಅದರ ಮೇಲೆ ಒಂದು ಆರ್ಕ್ ಡ್ರಾ ಮಾಡಿದ್ದಾರೆ. ಸೊ ಇದು ಫ್ಲೋರಲ್ ಫಾರ್ಮ್ಯುಲಾ ಯಾವುದು ಅಂತ ಕೇಳಿರೋ ಅಂಥದ್ದು, ಯಾವುದ್ರದ್ದು, ಯಾವ ಎಕ್ಸಾಂಪಲ್ ಇದು ಅಂತ. ಸೊ ಇಫ್ ಯು ಪೇ ಅಟೆನ್ಷನ್ ಪ್ರಾಪರ್ಲಿ ಇದನ್ನು ನಾನು ಫ್ಲೋರಲ್ ಡೈಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ ನೋಡಿ ಹೀಗೆ ಬರುತ್ತೆ. ಓಕೆ, ತುಂಬ ಇಂಪಾರ್ಟೆಂಟ್ ಇದು. ಐ ವಿಲ್ ಜಸ್ಟ್ ಡ್ರಾ ಇಟ್. ಸೊ ಏನು ಕೊಟ್ಟಿದ್ದಾರೆ ಅವರು, ಕೇಲಿಕ್ಸ್ ಈಸ್ ಫ್ಯೂಸ್ಡ್ ಅಂತ ತೋರಿಸಿದ್ದಾರೆ. ಸೊ ನಾವು ಸೆಪಲ್ ಹೀಗೆ ಡ್ರಾ ಮಾಡೋದು. ಓಕೆ, ಪಾರ್ಡನ್ ದ ಡಯಾಗ್ರಾಮ್, ತುಂಬ ನೀಟಾಗಿ ನಾನು ಡ್ರಾ ಮಾಡ್ತಿಲ್ಲ. ಸೊ ಇದನ್ನು ಫ್ಯೂಷನ್ ಅಂತ ಹೀಗೆ ತೋರಿಸಿದ್ದಾರೆ ಅಲ್ವಾ, ಬ್ರ್ಯಾಕೆಟ್ ಹಾಕಿದ್ರೆ ಇದು ಫ್ಯೂಸ್ ಆಗಿದೆ, ಗ್ಯಾಮೋಸೆಪಲಸ್ ಕಂಡೀಷನ್. ಪೆಟಲ್ಸ್ ಹೇಗೆ ಡ್ರಾ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅವರು, 5 ಪೆಟಲ್ ಇದೆ, 4 5 ರೈಟ್. ಸೊ ದಿಸ್ ಇಸ್ ಪೆಟಲ್. ಆಲ್ ರೈಟ್, ಇದು ಕೂಡ ಫ್ಯೂಸ್ ಆಗಿದೆ, ದಿಸ್ ಇಸ್ ಫ್ಯೂಸ್ಡ್, ಕರೆಕ್ಟ್. ಬ್ರಾಕೆಟ್ ಹಾಕಿದ್ದಾರೆ ಅವರು. ಕೊರೋಲಾ ಆ್ಯಂಡ್ ಆಂಡ್ರೀಷಿಯಮ್ ಆರ್ ಫ್ಯೂಸ್ಡ್ ಅಂತ ತೋರಿಸಿದ್ದಾರೆ. ದ್ಯಾಟ್ ಮೀನ್ಸ್ ಈ ಕಂಡೀಷನ್ ಅನ್ನು ನಾವು ಎಪಿಪೆಟಲಸ್ ಕಂಡೀಷನ್ ಅಂತ ಹೇಳ್ತೀವಿ. ಎಪಿಪೆಟಲಸ್ ಕಂಡೀಷನ್ ಅಂತ ಹೇಳ್ತೀವಿ. ಗೈನೀಷಿಯಮ್ ಮಧ್ಯದಲ್ಲಿ ಬರುತ್ತೆ ಹೀಗೆ. ಒಬ್ಲೀಕ್ ಪ್ಲಾಸೆಂಟಾ ಅದು ಅಲ್ಲಿ ಮೆನ್ಷನ್ ಮಾಡಿಲ್ಲ, ಒಬ್ಲೀಕ್ ಸ್ವೋಲನ್ ಪ್ಲಾಸೆಂಟಾ ಅಂತ ಬರುತ್ತೆ ಹೀಗೆ. ಆಲ್ ರೈಟ್, ಆ್ಯಂಡ್ ಆಕ್ಸೈಲ್ ಪ್ಲಾಸೆಂಟೇಷನ್ ಬೈ ಕಾರ್ಪೆಲರಿ ಸಿಂಕಾರ್ಪಸ್ ಕಂಡೀಷನ್. 2 ಕಾರ್ಪೆಲ್ ಇದೆ ಆ್ಯಂಡ್ ಫ್ಯೂಸ್ ಆಗಿದೆ. ಸೊ ಈ ಫ್ಲೋರಲ್ ಡಯಾಗ್ರಾಮ್ ಯಾವ ಫ್ಯಾಮಿಲಿದು ಇವಾಗ ನಿಮಗೆ ನೆನಪಾಗಿರಬಹುದು. ಒಂದು ಯುನೀಕ್ನೆಸ್ ಅಂದರೆ ಈ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ದ ಪೆಟಲ್ಸ್, ಎಪಿಪೆಟಲಸ್ ಕಂಡೀಷನ್. ಇದು ಸೊಲನೇಸಿಯಲ್ಲಿ ಕಾಣಿಸುವಂಥದ್ದು. ನೀವು ಇಲ್ಲಿಂದ ಸೊಲನೇಸಿ ಎಕ್ಸಾಂಪಲ್ ಹುಡುಕಬೇಕು. ಅದು ಬಂದ್ಬಿಟ್ಟು ಪೆಟ್ಯೂನಿಯಾ ವಿಚ್ ಇಸ್ ಅನ್ ಆರ್ನಮೆಂಟಲ್ ಪ್ಲಾಂಟ್ ಬಿಲಾಂಗಿಂಗ್ ಟು ಸೊಲನೇಸಿ ಫ್ಯಾಮಿಲಿ. ಬ್ರೆಸಿಕಾ ಇಸ್ ಮಸ್ಟರ್ಡ್, ಸೆರ್ಬಿಯಾ ಕೊಟ್ಟಿದ್ದಾರೆ, ಅದು ಸೆಸ್ಬೇನಿ ಆಗಬೇಕಿತ್ತು ಅನ್ಸುತ್ತೆ. ಏಲಿಯಮ್ ಇಸ್ ಲಿಲಿಯೇಸಿ. ಇನ್ ಎನಿ ಕೇಸ್ ಯು ನೋ ಪೆಟ್ಯೂನಿಯಾ ಇಸ್ ದಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕೀಲ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ವಿಚ್ ಫ್ಲವರ್. ಸೊ ನಿಮ್ಮ ಸಿಲೆಬಸ್ಸಿನ ಪ್ರಕಾರ ಕೀಲ್ ಕಮ್ಸ್ ಇನ್ ವೆಕ್ಸಿಲರಿ ಎಸ್ಟಿವೇಷನ್ ಆ್ಯಂಡ್ ವೆಕ್ಸಿಲರಿ ಎಸ್ಟಿವೇಷನ್ ಇಸ್ ಅ ಪಾರ್ಟ್ ಆಫ್ ಯಾವ ಫ್ಯಾಮಿಲಿ, ಲೆಗ್ಯೂಮ್, ಪಲ್ಸಸ್ ಆರ್ ಇನ್ ಜನರಲ್ ಪಿ ಆ್ಯಂಡ್ ಬಿ ನಲ್ಲಿ ಕಾಣಿಸೋಂಥದ್ದು. ಓಕೆ, ಸೊ ಟ್ಯೂಲಿಪ್ ಕೊಟ್ಟಿದ್ದಾರೆ, ಇಂಡಿಗೋಫೆರಾ ಕೊಟ್ಟಿದ್ದಾರೆ, ಎಲೋ ಕೊಟ್ಟಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವೆನ್ ಟೊಮ್ಯಾಟೊ. ಸೊ ಪಿಗೆ ರಿಲೇಟೆಡ್ ಆಗಿದ್ರೆ, ಪಿಗೆ ರಿಲೇಟೆಡ್ ಆಗಿರುವಂತಹ ಕೀಲ್ ಏನಿದೆ ವಿಚ್ ಇಸ್ ಪಿಗೆ ರಿಲೇಟೆಡ್ ಆಗಿರುವಂಥ ಕೀಲ್. ಸೊ ನಿಮಗೆ ಪಿ ಪ್ಲಾಂಟಿಗೆ ರಿಲೇಟಿವ್ ಯಾರು ಅಂತ ಹುಡುಕಬೇಕು. ಟ್ಯೂಲಿಪ್ಪಾ, ಇಂಡಿಗೋಫೆರಾನ, ಆಲೋನಾ, ಟೊಮ್ಯಾಟೋನ. ಸೊ ನಿಮಗೆ ಗೊತ್ತು ಟೊಮ್ಯಾಟೊ ಬಿಲಾಂಗ್ಸ್ ಟು ವಾಟ್, ಟೊಮ್ಯಾಟೊ ಬಿಲಾಂಗ್ಸ್ ಟು ಸೊಲನೇಸಿ, ಕರೆಕ್ಟ್ ಅಲ್ವಾ. ನಾವು ಇಂಡಿಗೋಫೆರಾ ಬಿಲಾಂಗ್ಸ್ ಟು ವಾಟ್, ಎಕ್ಸ್ಕ್ಯೂಸ್ ಮೀ, ಇಂಡಿಗೋಫೆರಾ ಅಂದರೆ ದ ಪ್ಲಾಂಟ್ ವಿಚ್ ಇಸ್ ಫೆಚಿಂಗ್ ಡೈ, ಬ್ಲೂ ಕಲರ್ ಡೈ ಏನಿದೆ ದ್ಯಾಟ್ ಇಸ್ ಬೇಸಿಕ್ಲಿ ಫೆಚ್ಡ್ ಫ್ರಾಮ್ ಇಂಡಿಗೋಫೆರಾ. ಸೊ ಇಂಡಿಗೋಫೆರಾ ಅನ್ನೋ ಗಿಡ ಯಾವ ಫ್ಯಾಮಿಲಿಗೆ, ಇಟ್ ಬಿಲಾಂಗ್ಸ್ ಟು ಬೀನ್ ಫ್ಯಾಮಿಲಿ ಅಥವಾ ಇಟ್ಸ್ ಅ ರಿಲೇಟಿವ್ ಆಫ್ ಬೀನ್ಸ್ ಅಂತ ಹೇಳಬಹುದು. ಸೊ ಅದ್ರ ಪ್ರಕಾರ ಹೋದರೆ ದಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಇಂಡಿಗೋಫೆರಾ. ಎಲೋ ಆ್ಯಂಡ್ ಟ್ಯೂಲಿಪ್ ಲಿಲ್ಲಿ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂಥದ್ದು. ಎನಿವೇಸ್ ದಟ್ ಇಸ್ ನಾಟ್ ದಿ ಆನ್ಸರ್. ಸೊ ಇದು ಸ್ವಲ್ಪ ಕಷ್ಟವಾಗಿರುವಂಥ ಕ್ಯಾಟಗರಿಯಲ್ಲಿ ಬರುತ್ತೆ ಬಿಕಾಸ್ ಎಕ್ಸಾಂಪಲ್ಸ್ ಅಷ್ಟು ಫೆಮಿಲಿಯರ್ ಇಲ್ಲ. ಫ್ಲೋರಲ್ ಫಾರ್ಮ್ಯುಲಾ ಆಫ್ ಬ್ರೆಸಿಕೇಸಿ ಇದು ಎಲ್ಲಿದೆ, ವೆನ್ ದೇ ಸ್ಟಾರ್ಟ್ ವಿತ್ ದ ಪ್ಯಾರಾಗ್ರಾಫ್ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಆಫ್ ಫ್ಯಾಮಿಲೀಸ್ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಅವರು ಬ್ರೆಸಿಕೇಸಿ ಫ್ಲೋರಲ್ ಫಾರ್ಮ್ಯುಲಾ ಆ್ಯಂಡ್ ಫ್ಲೋರಲ್ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಅದರ ಫಾರ್ಮ್ಯುಲಾವನ್ನು ನೀವು ಹುಡುಕಬೇಕಾಗಿರೋದು. ಓಕೆ, ಐ ವಿಲ್ ಜಸ್ಟ್ ಡ್ರಾ ದ ಡಯಾಗ್ರಾಮ್, ಫ್ಲೋರಲ್ ಡಯಾಗ್ರಾಮ್ ಹೇಗಿರುತ್ತೆ ಅಂತ. ಸೊ ಇಫ್ ಯು ಕ್ಯಾನ್ ನೋಟಿಸ್ ಅಲ್ಲಿ ಆ್ಯಕ್ಚುಲಿ 4 ಪೆಟಲ್ಸ್ ಇರುವಂಥದ್ದು.
ನಾರ್ಮಲಿ ಡೈಕಾಟ್ಸಲ್ಲಿ 5 ಇರುತ್ತೆ ಹೆಚ್ಚಾಗಿ, ಆರ್ ಅಫ್ಕೋರ್ಸ್ ಮೋರ್ ದೆನ್ ದ್ಯಾಟ್, ಬಟ್ ಇಲ್ಲಿ 4 ಇರುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ಪೆಟಲ್ಸ್ ಆಲ್ಸೋ 4. ಸ್ಟೇಮನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೊರಗಡೆ ವರ್ಲ್ ಅಂತ ಅಂದರೆ ಒಂದು ಇಮ್ಯಾಜಿನರಿ ಸರ್ಕಲ್ ನೀವು ಡ್ರಾ ಮಾಡಿಕೊಂಡ್ರೆ, ಓಕೆ, ಸೊ ಹೊರಗಡೆ 2 ಆ್ಯಂಡ್ ಒಳಗಡೆ 4. ಸೊ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಎಸ್ ಟೆಟ್ರಾಡೈನಮಸ್. ಸೊ ಒಳಗಡೆ ಇರುವಂಥ 4, ಸೊ ದಿಸ್ ಇಸ್ 1 ಸರ್ಕಲ್, ಇದು ಹೊರಗಡೆ ಇರುವಂಥ ಸರ್ಕಲ್. ಹೊರಗಡೆ ಇರುವಂಥ ಸರ್ಕಲಲ್ಲಿ ಬರುವಂಥ ಸ್ಟೇಮನ್ಸ್ ಏನಿದಾವೆ, ದೇ ಆರ್ ಸ್ಮಾಲರ್. ಒಳಗಡೆ ಬರುವಂಥ 4 ಆರ್ ಲಾಂಗರ್, ಉದ್ದ ಇರುತ್ತೆ. ಸೊ ಟೆಟ್ರಾಡೈನಮಸ್ ಕಂಡೀಷನ್ ಅಂತೀವಿ. ಈ ವರ್ಡ್ ನಿಮ್ಮ ಬುಕ್ಕಲ್ಲಿಲ್ಲ, ಬಟ್ ದೇ ಹ್ಯಾವ್ ಮೆನ್ಷನ್ ದಟ್ ಸ್ಟೇಮನ್ಸ್ ಕ್ಯಾನ್ ಬಿ ಆಫ್ ವೇರಿಯಸ್ ಲೆಂತ್ ಅಂತ ಮೆನ್ಷನ್ ಮಾಡಿದ್ದಾರೆ. ದೆನ್ ವಿ ಹ್ಯಾವ್ ದಿಸ್ ಪಾರ್ಟ್ ಗೈನೀಷಿಯಂ ಹೀಗೆ, ಆ್ಯಂಡ್ ಇಲ್ಲಿ ಪೆರೈಟಲ್ ಪ್ಲಾಸೆಂಟೇಷನ್ ಅನ್ನು ಹೀಗೆ ತೋರಿಸಿದ್ದಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ ದ ಫ್ಲೋರಲ್ ಫಾರ್ಮ್ಯುಲಾ. ಸೊ ಇಫ್ ಯು ಪೇ ಅಟೆನ್ಷನ್ ಮಕ್ಕಳೇ ಟು ದಿ ಲೆಟ್ ಅಸ್ ಸೇ ಕೇಲಿಕ್ಸ್ ಹಿಯರ್. ಕೇಲಿಕ್ಸ್ ಇದೊಂದು ಸ್ಪೆಷಾಲಿಟಿಯನ್ನು ಈ ಡಯಾಗ್ರಾಮ್ ಮೂಲಕ ತೋರಿಸ್ತೀನಿ. 2 ಆರ್ ಆ್ಯಕ್ಚುಲಿ ಇನ್ಸೈಡ್, ಓಕೆ, 2 ಒಳಗಡೆ ಆ್ಯಂಡ್ 2 ಹೊರಗಡೆ ಹೀಗೆ ಕಾಣಿಸುತ್ತೆ, ಹೀಗೆ ಕಾಣಿಸುತ್ತೆ. ಓಕೆ, ಓವರ್ಲ್ಯಾಪಿಂಗ್ ಇರುತ್ತೆ. ಸೊ ಕೇಲಿಕ್ಸ್ಗೆ ಬಂದಾಗ 2 + 2, ಕೊರೋಲಾ 4, ಆಂಡ್ರೀಷಿಯಮ್ 2 + 4, ಗೈನೀಷಿಯಮ್ ಹೈಪೋಗೈನಸ್ 2 ಇನ್ ಬ್ರಾಕೆಟ್. ಅರ್ಥ ಆಯ್ತಾ? ಸೊ ಆನ್ಸರ್ ಇದಾಗುತ್ತೆ. ಇಲ್ಲಿ ಏನು ತಪ್ಪಿದೆ ಅಂತ ಹೇಳಿದ್ರೆ 2 - 2 ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಯಿತು. ಇಲ್ಲೇನು ತಪ್ಪಿದೆ ಅಂತ ಹೇಳಿದ್ರೆ ಈ 2 ಅನ್ನು ಬ್ರಾಕೆಟ್ ಒಳಗಡೆ ಹಾಕಿದ್ದಾರೆ, ವೆರ್ ನೋ ಫ್ಯೂಷನ್ ಇಸ್ ಸೀನ್ ದೇರ್. ಮತ್ತೆಲ್ಲ ಕರೆಕ್ಟ್ ಹಾಕಿದ್ದಾರೆ. ಇಲ್ಲೇನು ತಪ್ಪು ಇದೆ ಅಂತ ಕೇಳಿದ್ರೆ ಇಲ್ಲಿ ಕೊರೋಲಾಕ್ಕೆ ಬ್ರಾಕೆಟ್ ಮೆನ್ಷನ್ ಮಾಡಿದ್ದಾರೆ, ಇದು ತಪ್ಪಾಯಿತು. ಸೊ ವಾಟ್ ಎವರ್ ಐ ಹ್ಯಾವ್ ಹೈಲೈಟೆಡ್ ಇನ್ ಯೆಲ್ಲೋ ಇಸ್ ರಾಂಗ್. ಮ್ಯಾಮ್ ನಾವು ಇದನ್ನು ಓದಿಲ್ಲ. ಇಲ್ಲ, ನೀವು ಓದಿದ್ದೀರಾ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಡಿಸ್ಕ್ರಿಪ್ಷನ್ ಆಫ್ ಫ್ಯಾಮಿಲಿ ಅಂತ ಸ್ಟಾರ್ಟ್ ಮಾಡಿದಾಗ ಇದು ಬರುತ್ತಲ್ಲಿ. ನೆಕ್ಸ್ಟ್, ವೆನ್ 2 ಲೀವ್ಸ್ ಅರೈಸ್ ಎಟ್ ಅ ನೋಡ್, ದಿಸ್ ಫಿಲೋಟ್ಯಾಕ್ಸಿ ಇಸ್ ಕಾಲ್ಡ್. ಡ್ರಾ ಮಾಡಿ ಗೊತ್ತಾಗುತ್ತೆ. 2 ಲೀವ್ಸ್ ಒಂದು ನೋಡಿಂದ ಅರೈಸ್ ಆದರೆ, ನಾವು ಯು ನೋ ಇಟ್ ಇಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಇದನ್ನ ಏನು ಕರಿತೀವಿ? ಆಪೋಸಿಟ್. ಒಂದು ನೋಡಿಂದ ಒಂದೇ ಹೂ ಅರೈಸ್ ಆದರೆ ಆ್ಯಂಡ್ ಕನ್ಸಿಕ್ಯೂಟಿವ್ ನೋಡ್ಸಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಗ್ರೋ ಆದರೆ ಆಲ್ಟರ್ನೇಟ್ ಅಂತೀವಿ. ಇನ್ನೊಂದು, ಒಂದು ನೋಡಿಂದ ಒಂದಕ್ಕಿಂತ ಹೆಚ್ಚು ಎಲೆಗಳು ಪ್ರೊಡ್ಯೂಸ್ ಆದರೆ ಏನಂತ ಕರಿತೀವಿ? ಇದನ್ನು ವರ್ಲ್ಡ್ ಕರಿತೀವಿ. ಸ್ಪೈರಲ್ ಏನು ಮೆನ್ಷನ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಆಲ್ಟರ್ನೇಟಿಗೆ ಇನ್ನೊಂದು ಹೆಸರು, ಬಟ್ ನೀವೇನು ಕಲ್ತಿಲ್ಲ, ಸೊ ಇಟ್ಸ್ ಓಕೆ, ಲೀವ್ ಇಟ್. ಎಸ್ಟಿವೇಷನ್ ಇನ್ ಕೊರೋಲಾ ಆಫ್ ಪೈಸಮ್ ಸಟೈವಮ್, ಪಿ ಪ್ಲಾಂಟ್ ಬೇಸಿಕ್ಲಿ. ಪೈಸಮ್ ಸಟೈವಮ್ ನೀವು 12th ಜೆನೆಟಿಕ್ಸಲ್ಲಿ ಓದಿರ್ತೀರ. ಸೊ ಪಿ ಅಂದಿದ ತಕ್ಷಣ ನಿಮಗೆ ಗೊತ್ತು ದ್ಯಾಟ್ ಇಟ್ ಈಸ್ ವೆಕ್ಸಿಲರಿ ಎಸ್ಟಿವೇಷನ್ ಅಲ್ವಾ? ಸಿಂಪಲ್ ಕ್ವೆಶನ್. ಕ್ವಿನ್ಕನ್ಶಿಯಲ್ ಇಸ್ ಆ್ಯಕ್ಚುಲಿ ಅ ಟೈಪ್ ಆಫ್ ಇಂಬ್ರಿಕೇಟ್, ಬಟ್ ಅಗೇನ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಇಟ್, ಸೊ ಲೀವ್ ಇಟ್. ಇಂಥ ಆಪ್ಷನ್ಸ್ ವಿಚ್ ಯು ಹ್ಯಾವನ್ ಸ್ಟಡಿಡ್ ಎವರ್, ಇದನ್ನು ಹಾಕೋಕ್ಕೂ ಚಾನ್ಸ್ ಇದೆ. ಮಕ್ಕಳೇನು ಅನ್ಕೊತಾರೆ, ಓ ನಾನು ಇದನ್ನು ಓದೇ ಇಲ್ಲ, ಇದು ಆನ್ಸರ್ ಇರಬಹುದೇನೋ ಅಂತ. ಬಟ್ ದ್ಯಾಟ್ ಇಸ್ ನಾಟ್ ದ ಕೇಸ್. 10ರಲ್ಲಿ 9 ಕ್ವಶನಲ್ಲಿ ನೀವು ಕೇಳ್ದಿರೋ ಅಂಥ ಟರ್ಮಿನಾಲಜಿ ಅವ್ರ ಆಪ್ಷನ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ದೆನ್ ಮೋಸ್ಟ್ ಲೈಕ್ಲಿ ದ್ಯಾಟ್ ಈಸ್ ನಾಟ್ ದಿ ಆನ್ಸರ್. ಓಕೆ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಕ್ವೆಶನ್ ಸಾಲ್ವ್ ಮಾಡಬೇಕು. 35ನೇ ಕೊಹೆಷನ್ ಆಫ್ ಸ್ಟೇಮನ್ಸ್ is shown by which one of the following condition. ಅಂದರೆ ಸ್ಟೇಮನ್ಸ್ ಅಂಟ್ಕೊಳ್ಳೋದು ಒಂದಕ್ಕೊಂದು. ಎಪಿಫಿಲ್ಲಸ್, ಡೈಡೈನಮಸ್, ಸಿಂಜನೇಷಿಯಸ್ ಆ್ಯಂಡ್ ಎಪಿಪೆಟಲಸ್. ಸೊ ಸಿಂಜನೇಷಿಯಸ್ ಅನ್ನೋ ವರ್ಡ್ ಅಗೇನ್ ನಿಮ್ಮ ಬುಕ್ಕಲ್ಲಿ ಆ ವರ್ಡ್ ಕೊಟ್ಟಿಲ್ಲ, ಬಟ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಹೆಷನ್ ಆಫ್ ಸ್ಟೇಮನ್ ಈಸ್ ಶೋನ್ ಬೈ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಡೀಷನ್ ಅಂತ. ಇವಾಗ ಎಪಿಫಿಲ್ಲಸ್ ಆದರೆ ಸ್ಟೇಮನ್ ಇಸ್ ಅಟ್ಯಾಚ್ ಟು ಪೆರಿಯಾಂತ್ ಅಂತೀವಿ. ಮೊನೋಕಾಟ್ಸಲ್ಲಿ ಕೇಲಿಕ್ಸ್ ಕೊರೋಲಾ ಅಂತ ಇರಲ್ಲ, ಪೆರಿಯಾಂತ್ ಅಂತ ಇರುತ್ತೆ. ಅದ್ರ ಜೊತೆ ಸ್ಟೇಮನ್ ಅಟ್ಯಾಚ್ ಆದರೆ ಎಪಿಫಿಲ್ಲಸ್. ಡೈಡೈನಮಸ್, ಡೈನಮಸ್ ದೊಡ್ಡದು. 2 ಸ್ಟೇಮನ್ ದೊಡ್ಡದಾಗಿದೆ. ಬ್ರೆಸಿಕೇಸಿಯಲ್ಲಿ 4 ಉದ್ದವಾಗಿತ್ತು, ಇಲ್ಲಿ 2 ಉದ್ದವಾಗಿದೆ. ಇದು ನಿಮಗೆ ತುಳಸಿಯಲ್ಲಿ ಕಾಣಿಸುವಂಥದ್ದು. ತುಳಸಿದು ಗಿಡಗಳ ಜಾತಿ ಏನಿದೆ ಅದ್ರಲ್ಲಿ ಕಾಣಿಸುತ್ತೆ. ಸಿಂಜನೇಷಿಯಸ್ ಇಸ್ ದಿ ಆನ್ಸರ್ ಹಿಯರ್. ಸಿಂಜನೇಷಿಯಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೇಮನ್ಸಿನ ಫಿಲಮೆಂಟ್ ಇರ್ತಾವಲ್ವಾ. ಸಪೋಸ್ ಇಮ್ಯಾಜಿನ್ ಐ ಆಮ್ ಡ್ರಾಯಿಂಗ್ ಇಟ್ ಲೈಕ್ ದಿಸ್. ಓಕೆ,
ಸೆಪ್ರೇಟ್ ಡ್ರಾ ಮಾಡ್ತಾ ಇದ್ದೀನಿ. 4 ಇದೆ ಅಂದ್ಕೊಳ್ಳಿ. ಈ 4 ಬೈ ದ ಲೆಂತ್ ಆಫ್ ದರ್ ಸ್ಟೇಮ್ ಆಂಥರ್ ಆ್ಯಂಡ್ ಫಿಲಮೆಂಟ್ ಜಾಯಿನ್ ಆಗಿರುತ್ತೆ. ಹೀಗೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಸೊ ನಿಮಗೆ ನೋಡುವಾಗ ಇಟ್ ಲುಕ್ ಲೈಕ್ ಅ ಸಾಲಿಡ್ ಸ್ಟ್ರಕ್ಚರ್. ನಿಮಗೆ ಅದನ್ನು ಬೇರೆ ಬೇರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ವಿ ನೋ ದಟ್ ಇಟ್ ಇಸ್ ಫ್ಯೂಸ್ಡ್. ಎಪಿಪೆಟಾಲಿಸ್ ಅಂದರೆ ವೇರ್ ದ ಸ್ಟೇಮನ್ಸ್ ಆರ್ ಫ್ಯೂಸ್ ಟು ದ ಪೆಟಲ್. ಸೊಲನೇಸಿಯಲ್ಲಿ ಇದು ಕಾಣಿಸುವಂಥದ್ದು. The type of placentation that appears in dianthus is also present in. Dianthus ಅಲ್ಲಿ ಫ್ರೀ ಸೆಂಟ್ರಲ್ ಬರೋದು. ಇದರ ಜೊತೆ ಇನ್ನೊಂದು ಎಕ್ಸಾಂಪಲ್ ನೀವು ಯಾರು ಕಲ್ತಿದ್ದು, ಪ್ರಿಮ್ರೋಸ್. ಮಸ್ಟರ್ಡ್ ಅಲ್ಲಿ ಪೆರೈಟಲ್ ಬರುತ್ತೆ, ಚೈನಾ ರೋಸ್ ಅಲ್ಲಿ ಆಕ್ಸೈಲ್, ಮೇರಿಗೋಲ್ಡ್ ಅಲ್ಲಿ ಬೇಸಿಲ್ ಪ್ಲಾಸೆಂಟೇಷನ್ ಅಲ್ವಾ. ಎಡಿಬಲ್ ಪಾರ್ಟ್ ಆಫ್ ಕೋಕೋನಟ್ ಅನ್ನ ಏನಂತ ಹೇಳ್ತೀವಿ ಅಂದರೆ ಕುಡಿಯುವಂಥ ನೀರು ಅಥವಾ ವೈಟ್ ಪಾರ್ಟ್, ನಾವು ಸಾಂಬಾರ್ ಪಲ್ಯ ಸ್ವೀಟ್ಸಿಗೆಲ್ಲ ಹಾಕುವಂಥ ಭಾಗ ವಿಚ್ ವಿ ಕನ್ಸ್ಯೂಮ್, ಅದು ಏನು? ಅದು ಎಂಡೋಸ್ಪರ್ಮ್. ಕರೆಕ್ಟ್ ಅಲ್ವಾ? ಇಟ್ಸ್ ಅ ಪಾರ್ಟ್ ಆಫ್ ಆರ್ ಇಟ್ ಈಸ್ ನಥಿಂಗ್ ಬಟ್ ಎಂಡೋಸ್ಪರ್ಮ್. ಎಪಿಕಾರ್ಪ್ ಅಂದರೆ ಏನು? ಔಟರ್ ವಾಲ್. ಎಲ್ಲಿ? ಫ್ರೂಟ್ ವಾಲಲ್ಲಿ. ಫ್ರೂಟ್ ವಾಲಲ್ಲಿ 3 ಲೇಯರ್ ಇದೆ, ಎಪಿ, ಮೀಸೋ, ಎಂಡೋ. ಇದು ಮಿಡಲ್ ವಾಲ್ ಅಥವಾ ಮಿಡಲ್ ಲೇಯರ್ ಆಫ್ ದ ಫ್ರೂಟ್ ವಾಲ್ ಆ್ಯಂಡ್ ಇದು ಇನ್ನರ್ ಲೇಯರ್ ಆಫ್ ದ ಫ್ರೂಟ್ ವಾಲ್. ಫ್ರೂಟ್ ವಾಲಿಗೆ ಇನ್ನೊಂದು ಹೆಸರೇನು ಮಕ್ಕಳೇ? ಪೆರಿಕಾರ್ಪ್. ಪೆರಿಕಾರ್ಪ್ ಕರೆಕ್ಟ್ ಅಲ್ವಾ? ಎಸ್. 38ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಎಕ್ಸ್ ಆಲ್ಬ್ಯುಮಿನಸ್ ಸೀಡ್? 38ನೇ ಅಲ್ಲ ಇದು, ಬಟ್ ಎನಿವೇಸ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಎಕ್ಸ್ ಆಲ್ಬ್ಯುಮಿನಸ್ ಸೀಡ್? ಎಕ್ಸ್ ಆಲ್ಬ್ಯುಮಿನಸ್ ಅಂದರೆ ನಾನ್ ಎಂಡೋಸ್ಪರ್ಮಿಕ್. ವೀಟ್, ಮೇಸ್, ಕ್ಯಾಸ್ಟರ್ ಆ್ಯಂಡ್ ಪಿ. ವೀಟ್, ಮೇಸ್, ಕ್ಯಾಸ್ಟರ್ 3ರಲ್ಲೂ ಎಂಡೋಸ್ಪರ್ಮ್ ಇರುತ್ತೆ. ಇದನ್ನು ಆಲ್ಬ್ಯುಮಿನಸ್ ಸೀಡ್ ಅಂತ ಕರಿಬಹುದು. ವಿ ಆರ್ ಲೆಫ್ಟ್ ವಿತ್ ದಿ ಆಪ್ಷನ್ ಪಿ, ವಿಚ್ ಇಸ್ ಎಕ್ಸ್ ಆಲ್ಬ್ಯುಮಿನಸ್ ಸೀಡ್. Last question, and here the symbol that is given here represents which one of the following family? So ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಕೇಲಿಕ್ಸ್ ಮೆನ್ಷನ್ ಮಾಡಿದ್ದಾರೆ, ಕೊರೋಲಾ ಮೆನ್ಷನ್ ಮಾಡಿದ್ದಾರೆ, ಆಂಡ್ರೀಷಿಯಮ್ ಮೆನ್ಷನ್ ಮಾಡಿದ್ದಾರೆ, ಗೈನಿಷಿಯಮ್ ಮಾಡಿಲ್ಲ. Based on this information you have to find out which family it is. Okay, ಕೇಲಿಕ್ಸ್ 2+2 ಇದೆ, ಕೊರೋಲಾ ಎಕ್ಸ್ ಹಾಕಿ 4 ಹಾಕಿದ್ದಾರೆ, 4 ಇದೆ. ಆ ಎಕ್ಸಿಗೆ ಒಂದು ಇಂಪಾರ್ಟೆನ್ಸ್ ಇದೆ. ಇದನ್ನು ನಾವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಾನು ಮಾಡಿರೋವಂಥದ್ದು. ಸೊ ಅಭಿಯಾನ್ 2.0 ಲೆಕ್ಚರಲ್ಲಿ ನೀವು ನೋಡಿದ್ರೆ ಐ ಹ್ಯಾವ್ ಟೋಲ್ಡ್ ಯು ವೈ ದಿಸ್ ಎಕ್ಸ್ ಅಂದರೆ ಅಲ್ಲಿ ಕೇಲಿಕ್ಸ್ ಆಫ್ ಮಸ್ಟರ್ಡ್ ಫ್ಯಾಮಿಲಿಯಲ್ಲಿ ಕೊರೋಲಾ ಆಫ್ ಮಸ್ಟರ್ಡ್ ಫ್ಯಾಮಿಲಿಯಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ದೀನಿ ನಾನು. ಆಂಡ್ರೀಷಿಯಮ್ ಇಸ್ 2+4 ಅಲ್ವಾ. ಸೊ ಸೊಲನೇಸಿ, ಬ್ರೆಸಿಕೇಸಿ, ಪೊಟ್ಯಾಟೊ, ಲಿಲ್ಲಿ ಫ್ಯಾಮಿಲಿ. ದ ಆನ್ಸರ್ ಇಸ್ ಬ್ರೆಸಿಕೇಸಿ ಹಿಯರ್. ಕೊರೋಲಾ 4 ಇರೋದು, ಆಂಡ್ರೀಷಿಯಮ್ 2+4 ಇರೋದು. ದಿಸ್ ಅಲೋನ್ ವಿಲ್ ಗಿವ್ ಅವೇ ದಿ ಆನ್ಸರ್. ಕೇಲಿಕ್ಸಲ್ಲಿ 2+2 ಸೆಪಲ್ಸ್ ಅಷ್ಟೇ ಇರೋದು. ಓಕೆ, ಇನ್ನೊಂದು ನೀವು ಅಭಿಯಾನ್ 2.0 ನೋಡಿದ್ರೆ ಅಗೇನ್ ಈ ಎಲ್ಲ ಟರ್ಮ್ಸ್ಗಳನ್ನು ನಾವು ಮಾಡಿದ್ದೀವಿ. ಎಪಿಫಿಲಸ್, ಡೈಡೈನಮಸ್, ಸಿಂಜನೇಷಿಯಸ್, ಎಪಿಪೆಟಲಸ್ ಇದೆಲ್ಲ ಕವರ್ ಆಗಿದೆ. ಸಿನಾಂಡ್ರಸ್. ಸೊ ಅಭಿಯಾನ್ 2.0 ಅಗೇನ್ ಟೈಮ್ ಸ್ಟ್ಯಾಂಪ್ಸ್ ಇದೆ. ವಾಟ್ ಯು ಕ್ಯಾನ್ ಡೂ, ಗೋ ಟು ದಿಸ್ ಪಾರ್ಟ್, ಟಪ್ ಅಂತ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯು ಕ್ಯಾನ್ ಆಕ್ಸೆಸ್ ಇಟ್. ನೋಟ್ಸ್ ಕೂಡ ಅವೈಲೇಬಲ್ ಇದೆ. ರೈಟ್. ಸೊ ದಿಸ್ ವಾಸ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಐ ಹೋಪ್ ಎಲ್ಲ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿದ್ದೀರಾ. ಆ್ಯಂಡ್ ಮಾಡಿಲ್ಲ ಅಂತ ಹೇಳಿದರೆ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕಾನ್ಸೆಪ್ಟನ್ನು ಪ್ರಿಪೇರ್ ಆಗಿ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಸ್ ಅನ್ ಈಸಿ ಚಾಪ್ಟರ್. ಕಷ್ಟ ಅಂತ ಅನ್ನಿಸ್ಬೋದು, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಸೊ ನೀವು ಈ ಸರಿ ಪ್ರಿಪೇರ್ ಆಗಬೇಕಾದ್ರೆ ಏನು ಮಾಡಿ, ಎಕ್ಸಾಂಪಲ್ಸಿಗೆ ಅಂತ ಬೇರೆನೇ ಒಂದು ಶೀಟ್ ಮಾಡ್ಕೊಂಡಿರಿ. ಅದರಲ್ಲಿ ಬರೀ ಎಕ್ಸಾಂಪಲ್ಸ್ ಬರ್ಕೊಬೇಕು ನೀವು, ಯಾವುದಕ್ಕೆ ಏನು ಎಕ್ಸಾಂಪಲ್ ಅಂತ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಇನ್ ಪ್ರಿಪೇರಿಂಗ್ ಆ್ಯಂಡ್ ಲಾಸ್ಟ್ ಮೂಮೆಂಟ್ ರಿವಿಷನಿಗೆ ತುಂಬ 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 ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನೀವು NCERT ಪೇಜಸನ್ನು ತಿರುಗಿಸ್ತಾ ಇರ್ತೀರಾ ಇನ್ ಆರ್ಡರ್ ಟು ಸರ್ಚ್ ಫಾರ್ ದೋಸ್ ಎಕ್ಸಾಂಪಲ್ಸ್. ದ್ಯಾಟ್ ಮೈ ಟರ್ನ್ ಔಟ್ ಟು ಬಿ ಲಿಟಲ್ ಡಿಫಿಕಲ್ಟ್. ರೈಟ್. ಅಡ್ವೈಸ್ ಕೊಟ್ಟಿದ್ದೀನಿ ಆ್ಯಂಡ್ ಐ ಹೋಪ್ ಯು ಆರ್ ಪ್ರಿಪೇರಿಂಗ್ ವಿತ್ ಫುಲ್ ಎಂಥೂಸಿಯಾಸಮ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆಲ್ ದ ಬೆಸ್ಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.